ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟನ್ನು ಮಂಡಿಸಿ ಆಗಿದೆ. ಬಜೆಟ್ ಬಗ್ಗೆ ಹಲವಾರು ಚರ್ಚೆಗಳು, ವಿಶ್ಲೇಷಣೆಗಳು ಎದುರಾಗ್ತಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ ಈ ಬಜೆಟ್ನಲ್ಲಿ ಏನಿಲ್ಲ, ಖಾಲಿ ಅನ್ನೋ ಮುಖಾಂತರ ಚೊಂಬಿನ ಮೆರವಣಿಗೆಯನ್ನು ಕೂಡ ಮಾಡಿರುವಂಥದ್ದು. ಮತ್ತೊಂದು ಕಡೆ ಇದು ಸರ್ವವ್ಯಾಪಿ ಬಜೆಟ್, ಅಹಿಂದ ಬಜೆಟ್ ಮತ್ತು ಅಭಿವೃದ್ಧಿ ದ್ಯೋತಕ ಬಜೆಟ್ ಅಂತೇಳಿ ವಿಶ್ಲೇಷಣೆಗಳು ಆಗ್ತಿರ್ತಕ್ಕಂಥದ್ದು. ಜೊತೆಗೆ ಭಾರತೀಯ ಜನತಾ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಲವನ್ನು ಮಾಡಿ ಈ ಬಜೆಟನ್ನು ಮಂಡಿಸಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು. ಇದಕ್ಕೆ ಪ್ರತಿಯಾಗಿ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ದೇಶದ ಪ್ರಧಾನಿಯಾಗಿ 11 ವರ್ಷಗಳಾಯಿತು. 11 ವರ್ಷಕ್ಕೆ ಸುಮಾರು 167 ಲಕ್ಷ ಕೋಟಿಯಷ್ಟು ಸಾಲವನ್ನು ಮಾಡಿರ್ತಕ್ಕಂಥದ್ದು ಅಂತೇಳಿ ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಒಂದು ವಿತ್ತೀಯ ಮಿತಿ ಅಂತ ಇರುತ್ತೆ. ಆರ್ಥಿಕ ಮಿತಿಯನ್ನು ಮೀರಿ ಯಾರೂ ಕೂಡ ಸಾಲವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆರ್ಥಿಕ ಮಿತಿಯನ್ನು ಮೀರಿ ಸಾಲವನ್ನು ಮಾಡಿದರೆ ಆ ರಾಜ್ಯ ದಿವಾಳಿ ಆಗೋದು ಖಚಿತ ಎಂಬ ಮಾತು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಆರ್ಥಿಕ ಮಿತಿ 25%-25%ಗಿಂತಲೂ ಕಡಿಮೆ, ಅಂದರೆ 24% ಒಳಗಡೆ ಇಟ್ಟುಕೊಂಡು ನಾನು ಬಜೆಟನ್ನು ಮಂಡಿಸಿದ್ದೇನೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಿರ್ತಕ್ಕಂಥದ್ದು. ಜೊತೆಗೆ ಗ್ಯಾರಂಟಿಗೂ ಕೂಡ ಹಣವನ್ನು ವಿನಿಯೋಗ ಮಾಡಿಸಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಗಂಭೀರ ಆರೋಪ ಎದುರಾಗಿರ್ತಕ್ಕಂಥದ್ದು ಕೇಂದ್ರದ ತೆರಿಗೆ ಪಾಲನ್ನು ಸರಿಯಾಗಿ ಕೊಡ್ತಿಲ್ಲ ಎಂಬ ಮಾತನ್ನು ಹೇಳಿರ್ತಕ್ಕಂಥದ್ದು. ಮತ್ತು GST ಸ್ಲ್ಯಾಬನ್ನು ಪರಿಷ್ಕರಣೆ ಮಾಡಿದ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯಕ್ಕೆ ಸುಮಾರು 10ರಿಂದ 13,000 ಕೋಟಿ ನಷ್ಟ ಆಗಿರುವಂಥದ್ದು. ಮತ್ತು ಪುರಸ್ಕೃತ ಯೋಜನೆಗಳಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೆ ನಮ್ಮ ಪಾಲನ್ನು ಕೊಡ್ತಿಲ್ಲ ಅಂತೇಳಿ ಗಂಭೀರ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಈ ಬಜೆಟ್ನ ಸಂಪೂರ್ಣ ವಿಶ್ಲೇಷಣೆಯನ್ನು ನಾವು ಇವತ್ತು ಜನಮನದಲ್ಲಿ ಮಾಡ್ತಿದ್ದೀವಿ. ನಾವು ಆರಂಭಿಕವಾಗಿ ನಾನು ಕಾಂಗ್ರೆಸ್ನವ್ರನ್ನ ಮಾತನಾಡಿಸ್ತಿದ್ದೀನಿ. ಎಸ್, ಈ ಬಜೆಟನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ಭಾರತೀಯ ಜನತಾ ಪಕ್ಷ ಇದು ಸಾಲದ ಬಜೆಟ್ ಎಂಬ ಮಾತನ್ನು ಹೇಳಿದರು. ಸರ್, ಈಗ ಫಸ್ಟು ಕೇಂದ್ರದ ಬಜೆಟ್ನ ಅವರು ಸರಿಯಾಗಿ ಓದ್ಕೊಂಡ್ ಬಂದಿಲ್ಲ ಅನ್ಸುತ್ತೆ. ಕೇಂದ್ರದ ಬಜೆಟ್ ಎಂತ ಅವೈಜ್ಞಾನಿಕ ಬಜೆಟ್ ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ನಾನು ರಾಜ್ಯದ ಬಜೆಟ್ ಬಗ್ಗೆ ಹೇಳ್ತೀನಿ. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ. ನಿಮ್ಮ ಕೇಂದ್ರದಲ್ಲಿ ಉಳುಕನ್ನು ಇಟ್ಕೊಂಡು ನೀವು ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ. ರಾಜ್ಯದಲ್ಲಿ ಸರ್, ಈಗ ಪತ್ರಿಕೋದ್ಯಮ, ಈಗ ಎಲ್ಲರೂ ನಂಬುವಂತ ಒಂದು ಮಾಧ್ಯಮ ಯಾವ್ದು ಇದ್ರೆ ಅದು ಪತ್ರಿಕೋದ್ಯಮದಲ್ಲಿ ಏನ್ ಬರ್ದಿದೆ, ಇದು ಪ್ರಸಿದ್ಧ ಬಜೆಟ್ ಅಂತ ಬರ್ದಿದೆ. ಇವ್ರು ಹೇಳ್ತಾರೆ ಇದರಲ್ಲಿ ಹೊಸ ಯೋಜನೆಗಳಿಲ್ಲ. ಆ ಹೊಸ ಯೋಜನೆಗಳಲ್ಲಿ ಇಷ್ಟು ಇಲ್ಲಿ ಭರಪೂರವಾಗಿದೆ. ಆಮೇಲೆ ಯಾವುದೇ ಇಲಾಖೆಗೆ ಅನುದಾನ ಕೊಟ್ಟಿಲ್ಲ ಅಂತ. ಆಯ್ತು, ತಗೊಳ್ಳಿ, ಕೊಡ್ತೀನಿ. ಹೆಚ್ಚು ಅನುದಾನವನ್ನು ಕೊಟ್ಟೇ ಇಲ್ಲ ಅಂತ ಹೇಳಿದ್ರು. ಸರ್, ಶಿಕ್ಷಣಕ್ಕಾಗಿ, ಇಂಧನಕ್ಕಾಗ್ಲಿ, ಗ್ರಾಮೀಣಾಭಿವೃದ್ಧಿಗಾಗ್ಲಿ, ನಗರ ಅಭಿವೃದ್ಧಿಗಾಗ್ಲಿ ಎಲ್ಲದಕ್ಕೂ ಅನುದಾನ ಕೊಟ್ಟಿದ್ದಾರೆ. ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಪ್ರತಿ ಜಿಲ್ಲೆಗೆ ಏನೇನು ಬೇಕೋ ಆ MLA ಶಾಸಕರನ್ನ ಕೂರಿಸ್ಕೊಂಡು ಯಾವ್ಯಾವ್ದ ಕಾರ್ಯಕ್ರಮಗಳಿಗೆ ಹಣ ಬಿಡುಗಡೆ ಮಾಡಬೇಕು ಅದಕ್ಕೋಸ್ಕರ ಮಾತ್ರ ನಾವು ಹಣ ಬಿಡುಗಡೆ ಮಾಡಿದ್ದೀವಿ. ಇದೊಂದು. ಆಮೇಲೆ ಇದು ಪೇಪರ್ ಕಟ್ಟಿಂಗ್ಸ್ ನಾವು ಬರ್ದಿರೋದಲ್ಲ ಸರ್, ಇದು ಪೇಪರ್ ಅವ್ರು ಬರ್ದಿರೋದು. ಇದು ದಾಖಲೆ 17 ಬಜೆಟ್. ಇದು 17ನೇ ಬಜೆಟಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಏನು ಕೊಟ್ಟಿದ್ದಾರೆ, ಜನಪರವಾದಂಥ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ನಾವು ಗ್ಯಾರಂಟಿಗಳನ್ನ ಕೊಟ್ಟಿರ್ಬೋದು. ಈಗ ನಾವು ಹೇಳ್ತೀವಿ ಗ್ಯಾರಂಟಿಯಿಂದ ನಮಗೆ ಒತ್ತಡ ಆಗಿದೆ ಅಂತ ಹೇಳಿದ್ರು ಕೂಡ ನಾವು ಗ್ಯಾರಂಟಿಯಿಂದ ಜನ ಕಲ್ಯಾಣಗಳನ್ನ ಮಾಡ್ತಾನೆ ಇದ್ದೀವಿ. ಜನರಿಗೋಸ್ಕರ ಹಣವನ್ನು ನಾವು ಇಟ್ಟೇ ಇದ್ದೀವಿ. ಈಗ ಪಂಚ ಗ್ಯಾರಂಟಿಗಳಿಂದ ನಾವು ಎಕನಾಮಿನ ಬೂಸ್ಟ್ ಮಾಡ್ತಾ ಇದ್ದೀವಿ. ಎಕನಾಮಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎಕನಾಮಿನ ಬೂಸ್ಟ್ ಮಾಡಿ ಸಾರ್ವಜನಿಕರಲ್ಲಿ, ಜನರಲ್ಲಿ ಯಾರಿಗೆ ಆರ್ಥಿಕ ಸಮಸ್ಯೆ ಇದೆ ಅಂಥವರಲ್ಲಿ ಹಣವನ್ನು ನಾವು ಗ್ಯಾರಂಟಿ ಮುಖಾಂತರ ಕೊಟ್ಟು ಆ ಸ್ವಾವಲಂಬಿ ಜೀವನವನ್ನು ನಾವು ಮಾಡುವುದರಲ್ಲಿ ನಮ್ಮ ಸರ್ಕಾರ ಯಶಸ್ವಿಗೊಂಡಿದೆ. IT ಹಬ್ಬನ್ನಾಗಿ ಮೈಸೂರಿಗೆ ವಿಸ್ತರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲವೂ ಕೂಡ ಬೆಂಗಳೂರಿಗೆ ಸೀಮಿತ ಅಂತ ಹೇಳ್ತಿರ್ತಿತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಈ ಒಂದು ಟ್ರಾಫಿಕ್ ಮತ್ತು ಜನಸಂದಣಿ ನಡುವೆ IT ಹಬ್ಬನ್ನು ಮೈಸೂರು ಕೂಡ ವಿಸ್ತರಣೆ ಮಾಡೋ ಮುಖಾಂತರ ಎಲ್ಲ ಒಂದು ಕಡೆ ಇದರಿಂದ ಅಲ್ಲೂ ಕೂಡ ಟೈರ್ 2 ಸಿಟೀಸ್ ಅಂತ ಏನು ಕರೀತಾರೆ, ಅಲ್ಲೂ ಕೂಡ IT BT ಉದ್ಯಮ ಸ್ಥಾಪನೆ ಮಾಡಲಿಕ್ಕೆ ಅನುಕೂಲ ಆಗುತ್ತಾ? 8,24,000 ಕೋಟಿ ಸಾಲದ ಹೊರೆ ಕರ್ನಾಟಕ ರಾಜ್ಯದ ಜನರ ಮೇಲೆ ಇದೆ. ಇವತ್ತು 2013ರಿಂದ 2018ರವರೆಗೆ 1,61,000 ಕೋಟಿ ಸಾಲ ಆಗಿದೆ. 2023ರಿಂದ 2023 ಈಗ ಏನು ಬಜೆಟ್ ಮಾಡಿದ್ದಾರೆ 4,39,000 ಕೋಟಿ ಬರೀ ಸಿದ್ದರಾಮಯ್ಯನವರು ಮಾಡಿರುವಂಥ ಸಾಲ, ಅವರ ನೇತೃತ್ವದಲ್ಲಿ ಆಗಿರುವಂಥ ಸಾಲ. ಇವತ್ತು ನಾವು ಬಡ್ಡಿ 30,000 ಕೋಟಿ ಕಟ್ತಾ ಇದ್ದು 45,000 ಬಡ್ಡಿ ಕಟ್ತಾ ಇದ್ದು. ಇವತ್ತು ಅವ್ರು ಹೇಳಿದಕ್ಕೆ ಉತ್ತರ ಕೊಡ್ತೀನಿ.
ಅವರು ಹೇಳಿದಕ್ಕೆ ಉತ್ತರ ಕೊಡ್ತೀನಿ. ಬೊಮ್ಮಾಯಿ ಅವರು ರಾಜಸ್ವ ಕೊರತೆಯ ಬಜೆಟ್ ಅನ್ನು ಮಂಡಿಸಿಲ್ಲ. ಬೊಮ್ಮಾಯಿ ಅವರು 27,000 ಕೋಟಿ ಸರ್ಪ್ಲಸ್ ಬಜೆಟ್ ಮಂಡಿಸಿದ್ದಾರೆ. ಸರ್ಪ್ಲಸ್ ಬಜೆಟ್ ಬೊಮ್ಮಾಯಿ ಅವರು ಬಂದಿದ್ದಾರೆ. ನಿಮಗೆ ಮಾಹಿತಿ ಕೊರತೆ ಇದೆ. ಬೊಮ್ಮಾಯಿ ಅವರು ಸರ್ಪ್ಲಸ್ ಬಜೆಟ್ ಮಂಡಿಸಿದ್ದಾರೆ. ಮಾಹಿತಿ ಕೊರತೆ ಇದ್ರೆ ದಯವಿಟ್ಟು ತೆಗೆದು ನೋಡಿ. ಇವತ್ತು ಚಿದಾನಂದ್, ರಾಜ್ಯದ ಜನತೆಗೆ ನಾನು ಹೇಳಕ್ ಇಷ್ಟಪಡ್ತೀನಿ, 55,000 ಕೋಟಿ ಬಡ್ಡಿ ಕಟ್ಟಬೇಕಂದ್ರೆ ಒಂದು ದಿನಕ್ಕೆ ಕರ್ನಾಟಕದ ರಾಜ್ಯದ ಸರ್ಕಾರದಿಂದ 152 ಕೋಟಿ ದಿನಕ್ಕೆ ಬಡ್ಡಿ ಕಟ್ಟಬೇಕಂತ ಪರಿಸ್ಥಿತಿ ಕರ್ನಾಟಕದ ಜನತೆಗೆ ಇವತ್ತು ಬಂದಿದೆ. 152 ಕೋಟಿ ಬರೀ ಬಡ್ಡಿ. ಗ್ಯಾರಂಟಿ ಕೊಡಿ, ನಮ್ಗೇನಿದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಗ್ಯಾರಂಟಿ ಕೊಡೋದಕ್ಕೆ ನಮ್ದೇನು ಯಾವತ್ತೂ ನಾವು ಹೇಳಿಲ್ಲ. ಆದ್ರೆ ಗ್ಯಾರಂಟಿಯನ್ನು ತಲುಪಿಸಿದ್ದೀರಾ. 1 ವರ್ಷ ಆಯ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 5,000 ಕೋಟಿ ತಿಂದು ತೆಗಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ? ಒಂದು ಹೇಳಿದ್ರಿ, ಸಾಲ ಮಾಡಿ ತುಪ್ಪ ತಿನ್ಬೇಕಾ ಅಂತ ಅವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸರ್, ಇವತ್ತು ನಮ್ಮ ಸ್ವಾತಂತ್ರ್ಯ ಬಂದು ಏನು 75 ವರ್ಷದ ತನಕ 55 ಲಕ್ಷ ಏನು ಕೋಟಿ ಸಾಲ ಇತ್ತು ಈ ದೇಶದಲ್ಲಿ. ಇವತ್ತು 165 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ನರೇಂದ್ರ ಮೋದಿಯವರು ಮಾಡಿದಾರಲ್ಲ, ಆಯಿತು. ಅವ್ರು ನರೇಂದ್ರ ಮೋದಿಯವರು ಸಾಲ ಮಾಡಿದ್ದಕ್ಕೆ ನಮಗೇನು ಬೇಜಾರಿಲ್ಲ. ನರೇಂದ್ರ ಮೋದಿಯವರು ಹೇಳ್ಕೊಳ್ಳುವಂಥ ಒಂದು ಯೋಜನೆ ಆಗಿರ್ಬೋದು, ಒಂದು IIT ಆಗಿರ್ಬೋದು, ಒಂದು ಏಮ್ಸ್ ಆಗಿರ್ಬೋದು, ಒಂದು ಏರ್ಪೋರ್ಟ್ ಆಗಿರ್ಬೋದು, ಅಥವಾ ಒಂದು ಯಾವುದಾದ್ರು ಕೇಂದ್ರದ ಯೋಜನೆಗಳು ಕರ್ನಾಟಕದಲ್ಲಿ ಆಗಿದ್ರೆ ಏನೋ ಮಾಡಿದ್ದಾರೆ ಅಂತ ಹೇಳ್ಬೋದಿತ್ತು. 50,64,000 ಕೋಟಿ ರೂಪಾಯಿ ಬಜೆಟಲ್ಲಿ ಕರ್ನಾಟಕಕ್ಕೆ ನರೇಂದ್ರ ಮೋದಿಯವರು, ನಿರ್ಮಲಾ ಸೀತಾರಾಮನ್ ಅವರು ಚೊಂಬಲ್ಲ ಚಿಪ್ಪು ಕೊಟ್ಟಿದ್ದಾರೆ. ಇವತ್ತು ವಿಜಯೇಂದ್ರರವರು, ಆರ್ ಅಶೋಕ್ ಅವರು ಚೊಂಬು ಎತ್ಕೊಂಡು ಹೋಗಿದ್ರಲ್ಲ, ಆ ಚೊಂಬಿನ ಮೇಲೆ ನರೇಂದ್ರ ಮೋದಿ ಅವರು ಸ್ಟಿಕ್ಕರ್ ಹಾಕಿದ್ರೆ ಆ ಚೊಂಬಿಗೂ ಒಂದು ಸ್ವಲ್ಪ ಇದು ಏನು ಗೌರವ ಬರೋದು. ಸರ್, ಇಲ್ಲಿ ನೋಡಿ, ಬೀದರ್ ಟು ಚಾಮರಾಜನಗರ ಪ್ರತಿ ಜಿಲ್ಲೆಗಳಿಗೆ ನಮ್ಮ ಬಜೆಟ್ನಲ್ಲಿ ನ್ಯಾಯ ಕೊಟ್ಟಿದ್ದೀವಿ. ಮತ್ತೆ ಇವರು ಮುಸಲ್ಮಾನ ತುಷ್ಟೀಕರಣ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರ ಹೆಸರನ್ನ ಬದಲಾಯಿಸುವಂತ ಕೆಲಸ ಮಾಡಿದ್ರಲ್ಲ. ಅವರಿಗೆ ಸಿಂಪಲ್ ಪ್ರಶ್ನೆ, ಮಾನ್ಯ ಬೊಮ್ಮಾಯಿ ಅವರು ಅವರ ಕಾಲದಲ್ಲಿ 1,465 ಕೋಟಿ ರೂಪಾಯಿ ಮುಸಲ್ಮಾನರ ಕಬರಸ್ಥಾನಕ್ಕೆ ಅಥವಾ ಏನೋ ಹಜ್ ಭವನಕ್ಕೆ ಅಥವಾ ಹಜ್ ಯಾತ್ರೆಗಳಿಗೆ ಕೊಟ್ಟಿರಲ್ಲ, ಬೊಮ್ಮಾಯಿ ಅವರ ಹೆಸರನ್ನ ಬದ್ರುದ್ದೀನ್ ಖಾನ್ ಅಂತ ಇಡ್ತೀರಾ? ಅಥವಾ ಯಡಿಯೂರಪ್ಪನವರ ಕಾಲದಲ್ಲಿ 1,000 ಕೋಟಿ ರೂಪಾಯಿ ಮುಸಲ್ಮಾನರಿಗೆ ಕೊಟ್ಟರಲ್ಲ, ಅವರಿಗೆ ಏನು ಯಾರಬ್ ಖಾನ್ ಅಂತ ಇಡ್ತೀರಾ? ನರೇಂದ್ರ ಮೋದಿ ಅವರು ಬಾಂಗ್ಲಾಕ್ಕೆ 60 ಕೋಟಿ, ತಾಲಿಬಾನ್ಗೆ ಕಳೆದ ಬಾರಿ 800 ಕೋಟಿ, ಈ ಬಾರಿ 200 ಕೋಟಿ, ಮಾಲ್ಡೀವ್ಸ್ಗೆ 4,200 ಕೋಟಿ ಕೊಟ್ರಲ್ಲ, ಅವರಿಗೆ ಮುಜಾಫಿರ್ ಖಾನ್ ಅಂತ ಹೆಸರಿಡ್ತೀರಾ? ನೀವು ಮಾಡಿದ್ರೆ ಪ್ರೀತಿ ಪ್ರೇಮ, ನಾವು ಮಾಡಿದ್ರೆ ತುಷ್ಟೀಕರಣ. ಈ ದೇಶದಲ್ಲಿ ಮುಸಲ್ಮಾನರು ಇಲ್ಲಿ ಹುಟ್ಟಿದ್ದಾರೆ, ಇಲ್ಲಿ ಬದುಕಿದ್ದಾರೆ, ಇಲ್ಲಿ ಬಾಳ್ತಾರೆ, ಇಲ್ಲೇ ಮಾಡಿದ್ದಾರೆ, ಸ್ವಾತಂತ್ರ್ಯಕ್ಕೂ ಹೋರಾಟ ಮಾಡಿದ್ದಾರೆ. ಈ ಬಿಜೆಪಿ ಅವರಿಗೆ ಸ್ವಾತಂತ್ರ್ಯದ ಇತಿಹಾಸನೂ ಇಲ್ಲ, ಅಥವಾ ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟ ಇತಿಹಾಸನೂ ಇಲ್ಲ. ನಮ್ಮ ಬಜೆಟ್ ಇವತ್ತು ನಿಮ್ಮ ಗೌರವಾನ್ವಿತ ಮಾಧ್ಯಮಗಳು ಇವತ್ತು ಪ್ರತಿಯೊಬ್ಬರು ಹೊಗಳ್ತಾ ಇದ್ದಾರೆ. ಅಂದ್ರೆ ನಾವು ಶ್ರೀಮಂತರ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋ ಗಿರಾಕಿಗಳಲ್ಲ, ನಾವು ಬಡವರ, ಯುವಕರ, ಮಹಿಳೆಯರ ಬದುಕನ್ನ ಕಟ್ಕೊಡುವಂತಹ ಒಂದು ಬಜೆಟ್. ಇದಕ್ಕೆ 100ಕ್ಕೆ 100 ಅಂಕಗಳು. ಆ ಬಜೆಟ್ನ ಏನು ಅನುದಾನ ಎಲ್ಲ ಇದೆಯಲ್ಲ, ಅದು ಬಿಜೆಪಿಯವರು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸರ್. ಇದುವರೆ ಅವರು ಒಂದಷ್ಟು ವಿಶ್ಲೇಷಣೆ ಮಾಡಿದ್ರು. ಈಗ ಸಾಲ ಮಾಡಲೇಬೇಕಾಗಿರ್ತಕ್ಕ ನಾನು ಹೇಳ್ದೆ, ನಾನು ನಿಮ್ದೆ 165 ಲಕ್ಷ ಕೋಟಿ ನೀವು ಕೂಡ ಸಾಲವನ್ನು ಮಾಡಿದ್ದಾರೆ. ವಿತ್ತೀಯ ಮಿತಿ ಅಂತ ಇರ್ತಕ್ಕಂಥದ್ದು, ಆ ವಿತ್ತೀಯ ಮಿತಿಯನ್ನು ನೋಡ್ರೆ ನೀವು 56% ದಾಟಿರ್ತಕ್ಕಂಥದ್ದು. ಒಟ್ಟಾರೆ ಈ ಬಜೆಟನ್ನು ವಿಶ್ಲೇಷಣೆಯನ್ನು ಮಾಡಬೇಕಲ್ವಾ? ನೀವು ಗ್ಯಾರಂಟಿ ಕೊಡಬೇಡಿ ಅಂತೀರಾ. ಈ ದೇಶದ ಬಡವರಿಗೆ ಕೊಟ್ಟರೆ ಮಾತ್ರ ಅದು ಸರ್ಕಾರಕ್ಕೆ ಹೊರೆ. ಶ್ರೀಮಂತರ ಕಾರ್ಪೊರೇಟ್ ವಲಯದ ಹಣವನ್ನು ಮನ್ನಾ ಮಾಡಿದರೆ, ಬಡ್ಡಿಯನ್ನು ಮನ್ನಾ ಮಾಡಿದರೆ ಅದು ಇಲ್ಲ, ಒಬ್ಬ ಉದ್ಯಮಿಯನ್ನು ನಾವು ಬೆಳೆಸ್ತಿದ್ದೀವಿ ಅಂತ ಹೇಳ್ತಿದ್ದೀರಾ. ಹಾಗಾದ್ರೆ ನಿಮ್ಮದು ಡಬಲ್ ಸ್ಟ್ಯಾಂಡ್ ಅನ್ಸಲ್ವಾ? ಖಂಡಿತವಾಗ್ಲೂ ಡಬಲ್ ಸ್ಟ್ಯಾಂಡ್ ಇಲ್ಲ ಸರ್. ನಾ ಕೇಳೋವಂಥದ್ದು ಒಂದೇ ಅದಲ್ಲಿ, ಇವರಿಗೆ ಕಳೆದ 3 ವರ್ಷದಿಂದ ಇವರು ಬೆಲೆಗಳ ಏರಿಕೆ ಮಾಡಿ ಒಟ್ಟು ಸಂಗ್ರಹ ಆಗಿದಂಥದ್ದು 70,000 ಕೋಟಿ. ಇವರದ್ದು ಗ್ಯಾರಂಟಿಗೆ ಮೀಸಲಾಟ್ಟಿದಂಥದ್ದು 52,000 ಕೋಟಿ. ಆ 70,000 ಕೋಟಿನ ಯಾರ ಜೇಬಿಗೆ, ಯಾರ ಮನೆಗೆ ತಲುಪಿಸ್ಕೊಂಡು ಹೋದ್ರು? ಅದು ಬೆಲೆ ಏರಿಕೆಯಿಂದ ಆಗಿದ್ದಂಥದ್ದು, ಯಾವುದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ದಂತಿಲ್ಲ. ನಾವು ಕೇಳ್ತಾ ಇರೋವಂಥದ್ದು, ಸರ್ವಜನಾಂಗದ ಶಾಂತಿಯ ತೋಟದ ಶಾಂತಿ ಪ್ರಿಯರೇ, ನೀವು ಬಂದ್ಬಿಟ್ಟು ಬರೇ ಮುಸಲ್ಮಾನರಿಗೋಸ್ಕರ ಅಲ್ಪಸಂಖ್ಯಾತರಿಗೆ ಕೊಡಬೇಡಿ, ಅಲ್ಪಸಂಖ್ಯಾತರು ಯಾಕೆ ಕೊಡ್ತೀವಿ ಅಂತಿಲ್ಲ. ಇದು ಜಾತ್ಯತೀತ ರಾಷ್ಟ್ರ, ಎಲ್ಲಾ ಸಮುದಾಯದವರು ಇದ್ದಾರೆ ನೋಡಿ. ನೀವು ಅಲ್ಪಸಂಖ್ಯಾತ ವಿರೋಧ ಮಾಡೋರು ಅಫ್ಘಾನಿಸ್ತಾನಕ್ಕೆ ನೀವು ಫಂಡನ್ನು ಕೊಡ್ತೀರಾ, ಕೇಂದ್ರ ಸರ್ಕಾರದ ಬಜೆಟ್ ಅಲ್ಲಿ ಕೊಡ್ತೀರಾ. ಒಂದು ಕಾಲದಲ್ಲಿ ಯಾವ ತಾಲಿಬಾನನ್ನು ತಾವು ಅತ್ಯಂತ ಉಗ್ರವಾಗಿ ಕಠೋರವಾಗಿ ಖಂಡಿಸ್ತಿದ್ದಂಥ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಅದೇ ತಾಲಿಬಾನ್ ಸರ್ಕಾರಕ್ಕೆ ನೀವು ಅನುದಾನವನ್ನು ಕೊಡ್ತೀರಾ. ಆದರೆ ನಾನು ಹೇಳ್ತಾ ಇದ್ದೀನಿ, ಅಂದರೆ ಈ ದೇಶದಲ್ಲಿ ವಾಸ ಮಾಡೋರಿಗೆ ಕೊಡಬಾರ್ದಂತಾರ ನಿಮ್ಮ ಅರ್ಥ? ಅಂದರೆ ನೀವು ಸಂಪೂರ್ಣವಾಗಿ ಘೋಷಣೆಯನ್ನು ಮಾಡಿ ನೀವು ಮಾಡಬೇಡಿ. ಪಾಪ ನೀವು ಯುವಕರು, ನಿಮ್ಮ ನಾಯಕರ ಹತ್ರ ಮಾತಾಡಿಸ್ಲಿ ಸರ್.
ದೇಶದಲ್ಲಿ ಒಂದು ಇಂಟರ್ನ್ಯಾಷನಲ್ ಪಾಲಿಸಿ ಅಂತ ಇರುತ್ತೆ. ಇಂಟರ್ನ್ಯಾಷನಲ್ ನಿಮಗೆ ಮಾತ್ರ ಇಂಟರ್ನ್ಯಾಷನಲ್ ಪಾಲಿಸಿ, ಅವ್ರಿಗೆ ಈ ದೇಶದಲ್ಲಿ ವಾಸ ಮಾಡೋರು ಕೊಟ್ರೆ ಅದು ಮುಸಲ್ಮಾನ್ ಪ್ರೀತಿನಾ? ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಇದು ನಿಮ್ಮ ಇದು ಎಲ್ಲ ಒಂದ್ ಕಡೆ ನಿಮ್ಮದು ಒಂದು ರೀತಿಯ ಮತ ಅಂದತ್ತೆ ಅಲ್ವಾ? ನನಗೂ ಇಂಟರ್ನ್ಯಾಷನಲ್ ಡಿಪ್ಲೊಮಸಿ ಕಾಂಗ್ರೆಸ್ ಮಾತಾಡುವಂತ ಯಾವುದೇ ಇದಿಲ್ಲ. ಒಂದು ತಿಳ್ಕೊಬೇಕಾಗುತ್ತೆ, ಇಂಟರ್ನ್ಯಾಷನಲ್ ಡಿಪ್ಲೊಮಸಿನಲ್ಲಿ ಧರ್ಮದ ಆರಾಧನೆ ಮೇಲೆ ಮದಿಡಬಾರ್ದು ಸರ್. ಕರ್ನಾಟಕದ ಅಲ್ಪಸಂಖ್ಯಾತರಿಗೆ ಪಬ್ಲಿಕ್ ಕಮಿಷನ್ಸ್ ನಲ್ಲಿ 100 ಶಾಲೆಗಳು ಮಾಡ್ತಾರೆ. ಹಾಗಾದ್ರೆ ಧರ್ಮದ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನ ಯಾಕೆ ವಿಂಗಡಿಸ್ತೀರಾ? ಎಲ್ಲರಿಗೂ ಒಂದೇ ಶಿಕ್ಷಣ ಅಲ್ವಾ ಸರ್? ಅಲ್ಲಿ ಅವ್ರಿಗೆ ಮಾತ್ರ ಬೇರೆ ಶಿಕ್ಷಣ ಯಾಕೆ? ಟೋಪಿ ಹಾಕೊಂಡಿರೋರಿಗೆ ಬೇರೆ ಶಿಕ್ಷಣ ಯಾಕೆ? ಎಲ್ಲ ಮಕ್ಕಳನ್ನು ಕನ್ನಡ ತಾಯಿಯ ಮಕ್ಕಳೇ. ಎಲ್ಲ ಮಕ್ಕಳು ಬರೀ ಟೋಪಿ ಹಾಕೊಂಡಿರೋ ಮಕ್ಕಳಲ್ಲ, ಇವ್ರಿಗೆ ಶಿಕ್ಷಣ ಸಲ್ಲಿಸಬೇಕಾಗುತ್ತೆ. ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಟಾರ್ಗೆಟ್, ನೀವು ಉತ್ಪಾದನಾ ವಲಯ ಯಾವುದು, ಆಟೋಮೊಬೈಲ್ ಸೆಕ್ಟರ್ ಯಾವುದು, ಅದರಲ್ಲಿಂದ ಮೂಲ ಉತ್ಪಾದನೆ ಬರ್ತಾ ಇತ್ತು ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇಲ್ಲ, ನಮ್ಮ ರಾಜ್ಯವನ್ನು ಕುಡುಕರ ರಾಜ್ಯವನ್ನಾಗಿ ಮಾಡಿ ಅದಕ್ಕೋಸ್ಕರ ಅಬಕಾರಿಗೆ 45,000 ಕೋಟಿ ಮೀಸಲಿಟ್ಟಿದ್ದೇವೆ ಅಂತ. ಯಾವ್ದ್ರಿ ನಿಮ್ಮ ಬರೋ ಅಂತದಿನ RB ತಿಮ್ಮಾಪುರ 6,000 ಕೋಟಿ ಹೊಡೆದ್ರು, ಇನ್ನ ರಾಜ್ಯವನ್ನ ಹಂಗೆಲ್ಲ ಮಾತಾಡ್ಬೇಡಿ, ದಾಖಲೆಗಳಿದೆಲ್ಲ ಮಾತಾಡ್ಬೇಡಿ. 6,000 ಕೋಟಿ ಹೊಡೆಯಕ್ಕೆ ಹಂಗೆಲ್ಲ ಆಗಲ್ಲ. ಗೋವಿಂದರಾಜ್ ಅವರೇ, ಒಟ್ಟಾರೆ ಈಗ ನೀವು ಒಂದು ಮಾತನ್ನು ಹೇಳಿದ್ರು ಅವ್ರು ಯಾರೋ ಒಬ್ರು, ಯಡಿಯೂರಪ್ಪನವರು ಕೂಡ ಅಲ್ಪಸಂಖ್ಯಾತರಿಗೆ ಅನೇಕ ಯೋಜನೆಗಳು ಕೊಟ್ಟರು, ಬೊಮ್ಮಾಯಿಯವರು ಕೊಟ್ಟರು. ಅದಕ್ಕೆ ಹೇಳ್ತೀರಿ ಬೊಮ್ಮಾಯಿಯವ್ರನ್ನ ಬದ್ರುದ್ದೀನ ಖಾನ್ ಅಂದರು, ಯಡಿಯೂರಪ್ಪನ ಯಾರಪ್ಪ ಖಾನ್ ಅಂತ ಹೇಳಿದ್ರು, ನೀವು ಮಾತ್ರ ಸಿದ್ದರಾಮಯ್ಯ ಖಾನ್ ಅಂತಿರಲ್ಲ ಅಂತ ಹೇಳಿದ್ರು. ಅಂದರೆ ನೀವು ಮಾಡುವಾಗ ಒಂದು ದೃಷ್ಟಿ, ಬೇರೆಯವ್ರು ಮಾಡಿದ್ರೆ ಕೆಟ್ಟ ದೃಷ್ಟಿ. ಅಂದರೆ ಒಬ್ಬ ರಾಜಕೀಯ ದೃಷ್ಟಿಯಿಂದ ನೀವು ಟೀಕೆಯನ್ನು ಮಾಡಬಾರ್ದು. ಈ ಬಜೆಟ್ ಒಟ್ಟಾರೆ ಏನು ಅನ್ಸುತ್ತೆ ಸರ್ ನಿಮಗೆ? ಸರ್, ಇವತ್ತು ನೀವು ಕೇಳಿದ್ವಿ ಮುಸ್ಲಿಮ್ನ ಓಲೈಕೆಯನ್ನು ಯಡಿಯೂರಪ್ಪನವರು ಮಾಡಿರಂತ. ಸರ್, ನಾವು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಕೊಡೋದನ್ನ ನಮ್ಮದು ಕಿತ್ಕೊಂಡು ಅವ್ರಿಗೆ ಕೊಡೋಂಥ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಆಯ್ತಾ. ಇವತ್ತು ಅವ್ರನ್ನ ಬಾಯಿ ಅಂತ ಹೇಳ್ತಲೇ ಇದ್ದಾರೆ, ಆದರೆ ಹಿಂದೂಗಳನ್ನ ಬಾಯಿ ಅಂತ ಹೇಳಕ್ ಇಷ್ಟನೇ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ಅದೆಲ್ಲೂ ಕೂಡ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಎದೆ ತಟ್ಕೊಂಡು ನೀವು ಕೂಡ ನಮ್ಮ ಜೊತೆ ಇರ್ರಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವ್ರು ಹೇಳೋ ಕೆಲಸ ಮಾಡಲಿಲ್ಲ ಸರ್. ಇವ್ರ ಬಜೆಟ್ ಅನ್ನೋದು ಬರೀ ಬುಕ್ನಲ್ಲಿ ಮಾತ್ರ ಸೇರ್ಕೊಳ್ತಾ ಇದೆ. ಯಾಕೆಂದ್ರೆ ಶಿಕ್ಷಣಕ್ಕೆ ಹೋದ್ಬಾರಿ 45,000 ಕೊಟ್ಟರು, ಅದರಲ್ಲಿ 5,000 ಕೋಟಿನ ಶಿಕ್ಷಣ ಅಭಿವೃದ್ಧಿ ಕೊಡಲಿಲ್ಲ, ಹೊಸ ಬಿಲ್ಡಿಂಗ್ ಕಟ್ಟಲಿಲ್ಲ, ಹೊಸ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ, ಇದೇ ಕೆಲಸ ಮಾಡ್ಕೊಂಬಂದ್ರು. ಇವತ್ತು ಏನಾದರೂ ಕರ್ನಾಟಕ ಜನತೆಗೆ ಸಿಕ್ಕಿದ್ರೆ ಒಂದು ಗ್ಯಾರಂಟಿ ಸಾಲ ಗ್ಯಾರಂಟಿ, ಬೆಲೆ ಏರಿಕೆ ನಿಶ್ಚಿತ ಅನ್ನೋದನ್ನ ಇವತ್ತು ಪ್ರೂವ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನೀವು ಗ್ಯಾರಂಟಿಯನ್ನ ಭಾರತೀಯ ಜನತಾ ಪಕ್ಷದ ವಿರೋಧಿಸ್ತೀರಾ? ಅಂದ್ರೆ ಗ್ಯಾರಂಟಿಯಲ್ಲಿ 55,000 ಕೋಟಿ ಯಾರಿಗೂ ಕೊಡಬಾರ್ದು ಅಂತನಾ ನಿಮ್ಮ ಸಿದ್ಧಾಂತ ಏನು? ಈಗ ನೀವು ಕೂಡ ಮಠಮಾನ್ಯಗಳಿಗೆಲ್ಲ ಫ್ರೀ ಕೊಟ್ರಿ, ಹೌದಲ್ವಾ? ನೀವು ಅವತ್ತು ಎಲ್ಲ ಮಠಮಾನ್ಯಗಳೇ ಫ್ರೀ ಕೊಟ್ರು, ಅದು ಯಾರ್ದು? ಈ ರಾಜ್ಯದ ನಮ್ಮೆಲ್ಲರ ತೆರಿಗೆ ದುಡ್ಡಲ್ಲ, ಉಚಿತವಾಗಿ ಕೊಟ್ರಿ. ಹಾಗಾದ್ರೆ ಈ ರಾಜ್ಯದ ಒಬ್ಬ ಬಡವರಿಗೆ ದುಡ್ಡು ಕೊಡೋದು ಬೇಡವಾ? ನಾನು ಮೊದಲೇ ಹೇಳಿದೆ, ಯಾರೊಬ್ಬ ಶ್ರೀಮಂತನ ಬಡ್ಡಿಯನ್ನ ಮನ್ನಾ ಮಾಡ್ತೀರಾ ನೀವು? ಯಾವುದೋ ದೊಡ್ಡ ಕಾರ್ಪೊರೇಟ್ ವಲಯದ ಒಬ್ಬ ಶ್ರೀಮಂತನ ಸಾಲ ಮನ್ನಾ ಮಾಡ್ತೀರಾ? ಸರ್, ಕಳೆದ ವರ್ಷ ಏನು 55,000 ಕೋಟಿ ಎತ್ತಿಕಿರಲ್ಲ ಸರ್, ಅದ್ರಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ ಅದು ಮೊದಲಿಗೆ ಜಾರಿ ಬರ್ಬೇಕಾಯ್ತು ಸರ್. ಜೊತೆಗೆ ನೋಡಿ, ಇವತ್ತಿಗೆ ಇವ್ರು 55,000 ಕೋಟಿ ಅಲ್ವಾ ಸರ್, ಅದರಲ್ಲಿ ಯುವ ನಿಧಿ ಇತ್ಯಾದಿ ಎಲ್ಲ ಹೇಳ್ಬೋದಷ್ಟೇ. ಯುವಕರನ್ನ ಬೀದಿಲಿ ನಿಲ್ಸಿದ್ದಾರೆ ರಾಜ್ಯ ಸರ್ಕಾರ. ಯುವಕರಿಗೆ ಕೆಲಸ ಕೊಡಿ ಸ್ವಾಮಿ, ನಾವು ಕೆಲಸ ಮಾಡ್ತೀವಿ, ಕೆಲಸ ಕೊಡಿ. ನೀವು ಯಾಕೆ ನಮ್ಮನ್ನ ಬೀದಿಲಿ ನಿಲ್ಸಿದ್ದೀರ? ರಾಜ್ಯ ಸರ್ಕಾರ ರಚನೆ ಆದಾಗಿಂದ ಬರೀ ಇದೇ ಮಾಡಿ ಸರ್. 3 ವರ್ಷದಿಂದ ಸಿದ್ದರಾಮಯ್ಯ ಅವರ ಇದು ಕಡೆ ಬಜೆಟ್ ಸರ್. ಅವರು ಇನ್ನೊಂದು 2-3 ದಿವಸದಲ್ಲಿ ರಾಜೀನಾಮೆ ಕೊಟ್ಬಿಡ್ತಾರೆ. ಅದಕ್ಕೆ ಇರೋಬರ ಸಾಲ ಮಾಡಿ ಇಡೀ ರಾಜ್ಯನೇ ಹಾಳು ಮಾಡೋಣ ಅಂದ್ಬಿಟ್ಟು ಕಡೆದಾಗ ಬಜೆಟ್ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಅವ್ರು ಹೇಳಿದ್ರು ಸಾಲ ಮಾಡಿ ಬಜೆಟ್ ಮಂಡಿಸಿ ಅಂತ ಹೇಳಿದ್ರು. ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಮೋದಿ ಅವರು ಅಂತ. ಮೋದಿ ಅವರು ಅಧಿಕಾರಕ್ಕೆ ಬರ್ಬೇಕಂದ್ರೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ನಿರಾಣಿ ಅವರು ಒಂದು ದಿನ ನಾನೇ ನೋಡಿದೀನಿ, ಸ್ಮಾಲ್ ಸ್ಕೇಲ್ ಬೆಂಗಳೂರಿನಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಲಕ್ಷಾಂತರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಕ್ಲೋಸ್ ಮಾಡಿದೀವಿ ಅಂತ ನಿರಾಣಿ ಅವರು ಒಪ್ಕೊಂಡಿದ್ದಾರೆ. ಆದ್ರೆ ನೀವು ಹೇಳೋದು ಬರೀ ಬಾಂಗ್ಲಾದೇಶದಲ್ಲಿ, ನೀವು ಬಾಂಗ್ಲಾದೇಶಕ್ಕೆ 60 ಕೋಟಿ ಕೊಟ್ರಲ್ಲ, ಅದು ಯಾರ ದುಡ್ಡು? ನಮ್ಮ ಭಾರತ ದೇಶದ ದುಡ್ಡಲ್ವಾ? ಅವಾಗ ಅವರು ಮುಸಲ್ಮಾನರು ಅಂತ ಹೇಳ್ತೀರಲ್ವಾ? ಹಂಗಾರೆ ಬಾಂಗ್ಲಾದೇಶನ ನೀವೇನಂತ ಕರಿತೀರಾ? ಅದಕ್ಕೆ ನನಗೆ ಉತ್ತರ ಬೇಕು, ನಿಮ್ದು ಉತ್ತರ ಬೇಕು. ಅವರು ಕೊಟ್ಟಿರೋದು, ಸಿದ್ದರಾಮಯ್ಯ ಅವರು ಕೊಟ್ಟಿರೋದು ಮಹಿಳಾ ಪರವಾಗಿ ಮತ್ತೆ ಯುವಕರ ಪರವಾಗಿ, ಈ ರಾಜ್ಯದ ಬಡವರ ಪರವಾಗಿ ಕೊಟ್ಟಿದ್ದಾರೆ. ಅದನ್ನ ಸಹಿಸ್ಕೊಂಡು ನಿಮ್ಗೆ ಮಾತಾಡೋದಿಕ್ಕೆ ಇಲ್ಲೆಲ್ಲ ಕೊಟ್ಟಿರೋ ಇವತ್ತು ಪೇಪರ್ ನಲ್ಲಿ ಬಂದಿರುವಂತ ಎಲ್ಲ ಸುಳ್ಳು ಬರ್ದಿದಾರ? ಹಾಗಾದ್ರೆ ಎಲ್ಲರೂ ಸುಳ್ಳು ಬರ್ದಿದಾರ? ಎಲ್ಲ ಮಾಧ್ಯಮಗಳು ಸುಳ್ಳು ಹೇಳ್ತಿದಾವ? ನಿಮ್ಮೆಲ್ಲ ಮಾಧ್ಯಮಗಳು ಸುಳ್ಳು ಹೇಳ್ತಿದಾರ? ಇದಕ್ಕೆ ಉತ್ತರ ಕೊಡ್ಬೇಕು ನೀವು, ಇದಕ್ಕೆ ನೀವು ಉತ್ತರ ಕೊಡ್ಬೇಕು.
ಈ ಬಜೆಟ್ ಅನ್ನ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಈ ಬಜೆಟ್ 27ನೇ ಬಜೆಟ್ ಮಾನ್ಯ ಸಿದ್ದರಾಮಯ್ಯನವರೇ 17ನೇ ಬಾರಿಗೆ ಮಂಡಿಸಿದ್ದಾರೆ. ಅವ್ರಿಗೆ ನಾನು ಗೌರವವಾಗಿ ಗೌರವ ಸಲ್ಲಿಸ್ತೀನಿ. ಯಾಕಂದ್ರೆ ಈ ಪ್ರಜೆ, ಭಾರತದ ಕರ್ನಾಟಕದ ಪ್ರಜೆಯಾಗಿ ನಾವು ಗೌರವ ಸಲ್ಲಿಸ್ತೀನಿ. ಎರಡನೇ ಮಾತು, ಗ್ಯಾರಂಟಿ ಬಜೆಟ್. ಸಿದ್ದರಾಮಯ್ಯನವರ ಬಜೆಟ್ ಗ್ಯಾರಂಟಿ ಬಜೆಟ್. ಇವ್ರು ಏನು ಹೇಳಿದ್ರು, ಮುಸ್ಲಿಮರ ತುಷ್ಟೀಕರಣ ಮಾಡಿದ್ರು ಅಂತ ಹೇಳಿದ್ರು. ಎಲ್ಲಿ ಮಾಡಿದ್ದಾರೆ? ನೀವು ಕೊಟ್ರೆ ಒಂದು, ನಾವು ಮಾಡಿದ್ರೆ ಒಂದು. ಬೌದ್ಧ ಭಿಕ್ಷುಗಳಿಗೆ ತಿಂಗಳಿಗೆ 6,000 ರೂಪಾಯಿ ಮಾಡಿದ್ದಾರೆ. ಅವ್ರಿಗೆ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಬೇಕು ಅಂತ ಯಾರಾದ್ರೂ ಒಬ್ಬ ಧೀಮಂತ ನಾಯಕ ಮನ್ಸು ಮಾಡಿದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯನವರೇ. ಇವ್ರಿಗೆ ಒಂದ್ ಕಣ್ಣಲ್ಲಿ ಬೆಣ್ಣೆ, ಒಂದ್ ಕಣ್ಣಲ್ಲಿ ಸುಣ್ಣ ನೋಡಕ್ ಆಗ್ತಾ ಇಲ್ಲ. ನಮ್ಮ ಯಶಸ್ವಿ ಸರ್ಕಾರನ ನೋಡಕ್ ಆಗದೆ ಈ ತರ ನಮ್ಮ ಬಜೆಟ್ ನ ಇವ್ರ ಕೈಲಿ ಮಾಡಕ್ ಆಗದೆ ಇರೋದಕ್ಕೆ ಹುಡುಕ್ತಾ ಇದಾರೆ. ನಾನು ಹೇಳ್ತಾ ಇದೀನಿ ನೋಡಿ ಸರ್, ಎಕನಾಮಿಕಲ್ ನಾವು ಕರ್ನಾಟಕ ರೆಡಿ ಇದೆ. ಇವರು ಈಗ 11Gಲಿ ನೀವೇನಾದ್ರು ಎತ್ಕೊಳ್ಗಡೆ ಹೊಸ ಕಾರಿಡಾರ್ ಹಬ್ಬನ ಸ್ಥಾಪನೆ ಮಾಡ್ತಾ ಇದೀವಿ. ಇವ್ರ ಕೈಲಿ ಏನಾದ್ರು ಮಾಡಕ್ಕಾಗಿದೆ ಸರ್? ಇವ್ರು ಹೇಳ್ತಾರೆ ಬೋಗಸ್ ಅಂತ ಹೇಳ್ತಾ ಇದ್ದಾರೆ ಆನ್ ರೆಕಾರ್ಡ್. ಹಂಗಾರೆ ಪತ್ರಿಕೆಯಲ್ಲಿ ಪ್ರಕಟ ಆಗಿರೋದು ಬೋಗಸ್. ನೀವೇ ಬಿಜೆಪಿ ಸರ್. ನಾವು 31 ಜಿಲ್ಲೆನೂ ಸಮಪಾಲು ಸಮಬಾಳು ಅಂತ ಬಜೆಟ್ ಮಂಡಿಸಿದೀವಿ. ಅಲ್ಪಸಂಖ್ಯಾತರಿಗೆ ಹಣವನ್ನ ಕೊಡಬಾರ್ದು ಅಂತ ಹೇಳಿದ್ರು. ನಾನು ಬೇರೆ ಬೇರೆ ಅಲ್ಪಸಂಖ್ಯಾತ ರಾಷ್ಟ್ರಗಳಿಗೆ ಈ ದೇಶದ ತೆರಿಗೆ ದುಡ್ಡನ್ನ ಕೊಡ್ಬೇಕು. ಅದು ಇಂಟರ್ನ್ಯಾಷನಲ್ ಡಿಪ್ಲೊಮಸಿ ಪಾಲಿಸಿ ಕೂಡ ಇರುವಂಥದ್ದು. ತಾವೊಬ್ಬರು ಅಲ್ಪಸಂಖ್ಯಾತರಾಗಿ ಅವರ ಆರೋಪಗಳು, ಈ ಬಜೆಟ್ ಅನ್ನ ತಾವು ಯಾವ ರೀತಿ ನೋಡ್ತೀರಾ? ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಜನಪರವಾದಂತಹ, ಜನಪರ ಕಾಳಜಿ ಇದ್ದಂತಹ ಮುಖ್ಯಮಂತ್ರಿ. ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಈ ಸಮಾಜ ನಿರ್ಮಾಣ ಮಾಡೋದರಲ್ಲಿ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಈ ರಾಜ್ಯದ ಪ್ರತಿಯೊಬ್ಬ ಕಟ್ಟ ಕಡೆಯ ನಾಗರಿಕನಿಗೂ ಯೋಜನೆಗಳು ತಲುಪೋ ರೀತಿಯಲ್ಲಿ ಏನು ಸಮಾಜದ ಪಂಚ ಗ್ಯಾರಂಟಿಗಳನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇವಾಗ ತಾವು ಅಲ್ಪಸಂಖ್ಯಾತರ ಬಗ್ಗೆ ಹೇಳಿದ್ರಿ. ಅಲ್ಪಸಂಖ್ಯಾತರು ಈ ದೇಶದ ನಾಗರಿಕರಲ್ವಾ? ಅಲ್ಪಸಂಖ್ಯಾತರ ಕೊಡುಗೆ ಈ ದೇಶಕ್ಕಿಲ್ವಾ? ಈ ಅಲ್ಪಸಂಖ್ಯಾತರ ಬಗ್ಗೆ ಇವ್ರಿಗೆ ಮಾತಾಡಿಲ್ಲ ಅಂದರೆ ಊಟ ಮಾಡಿರುವ ಊಟ ಜೀರ್ಣ ಆಗಲ್ಲ. ಇವರ ರಾಜಕಾರಣ ನಿಂತಿರೋದೇ ಅಲ್ಪಸಂಖ್ಯಾತರ ಮೇಲೆ, ವಿಶೇಷವಾಗಿ ಒಂದು ಸಮುದಾಯದ ಮೇಲೆ. ಒಂದು ಸಮುದಾಯವನ್ನು ಗುರಿ ಮಾಡಿ, ಒಂದು ಸಮುದಾಯ ವಿಶೇಷನ ಗುರಿ ಮಾಡಿ ಮತಗಳಿಗೋಸ್ಕರ ಮಾತ್ರ ಇವರು ರಾಜಕಾರಣ ಮಾಡ್ತಾರೆ. ಇವರು ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಅಂತ. ಯಾಕೆ ಈ ರಾಜ್ಯದ, ಈ ದೇಶದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ಅವರು? ಯಾಕೆ ಅಲ್ಲ, ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ತುಷ್ಟೀಕರಣ, ಆದರೆ ಎಲ್ರಿಗೂ ಕೊಟ್ಟರೆ ಅದು ತುಷ್ಟೀಕರಣ ಆಗಲ್ಲ. ನೋಡಿ, ಇವ್ರಿಗೆ ಧರ್ಮಾಧಾರಿತ ರಾಜಕಾರಣ ಮಾಡಬೇಕು. ಈ ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತಬೇಕು. ಈ ಜಾತಿಗಳ ಮಧ್ಯದಲ್ಲಿ, ಜನಾಂಗದ ಮಧ್ಯದಲ್ಲಿ ವಿಷ ಬೀಜ ಹಾಕಿ ಬೆಂಕಿ ಹತ್ತಿ ಆಮೇಲೆ ಮತಗಳ ಪಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾವಿನ ಮೇಲೆ ರಾಜಕಾರಣ ಮಾಡೋದಾಗಿರ್ಲಿ, ಮತಗಳ ಮೇಲೆ ದ್ವೇಷದ ಮೇಲೆ ಮತ್ತೆ ಈ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ಮಾಡುವಂತ ಇವರಿಗೆ ಈ ರಾಜ್ಯದ ಜನ ಖಂಡಿಸ್ತಾರೆ, ಆಮೇಲೆ ತಕ್ಕ ಪಾಠ ಕಲಿಸ್ತಾರೆ ಅಂತ ನನ್ನ ಸಂದರ್ಭದಲ್ಲಿ. ನಿಮ್ಮ ಪ್ರಕಾರ ಈ ಬಜೆಟ್ ಅನ್ನ ತಾವು ಯಾವ ರೀತಿ ಹೇಳ್ತೀರಾ? ಸರ್, ನಾನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ರದ್ದು ಹೇಳ್ತೀನಿ. ಕೇಳ್ಕೋಬೇಕು ಅಂದರೆ ಕೇಳ್ಬೋದು, ಕೇಳಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ನಾನು 2 ಬಜೆಟ್ ಬಗ್ಗೆ ಮಾತಾಡ್ತೀನಿ. ನಮ್ಮ ಕರ್ನಾಟಕ ರಾಜ್ಯ ಬಜೆಟ್ ಬಗ್ಗೆನೇ ಮಾತಾಡ್ತೀನಿ, ಆಮೇಲೆ ಕೇಂದ್ರ ಸರ್ಕಾರ ಬಜೆಟ್ ಬಗ್ಗೆನೇ ಮಾತಾಡ್ತೀನಿ. ಕೇಳಿ ಸರ್, ಕೇಳಬೇಕು. ಕೇಳೋದು ಸಂಸ್ಥೆ ಇರಬೇಕು. ನೀವು ಕೇಳಬೇಕು. ನೀವು ಇವಾಗ ನಮ್ಮ ದೇಶದಲ್ಲಿ ದಿಲ್ಲಿಯಲ್ಲಿ 10 ವರ್ಷ ಕೇಜ್ರಿವಾಲ್ ಅವರು ರಾಜ್ಯನ ಆಡಿದ್ದಾರೆ. ಬಜೆಟ್ ಪ್ಲಸ್ ಅಲ್ಲಿ ಇತ್ತು, ಸಾಲ ಮಾಡಿಲ್ಲ. 34,000 ಕೋಟಿ, 68,000 ಕೋಟಿಯಿಂದ 34,000 ಕೋಟಿ ಪ್ಲಸ್ ಅಲ್ಲಿ ಹೋದ ವರ್ಷ ಬಿಟ್ಟು ಹೋಗಿದ್ದಾರೆ ಅವರು. ಬಿಜೆಪಿ ಸರ್ಕಾರ ಯಾವಾಗ ಗೆದ್ದಿದ್ದಾರೆ ಅವಾಗ ಪ್ಲಸ್ ಅಲ್ಲಿ ಇದೆ ಅಂತ ಬಜೆಟ್ ಯಾರಿಗೂ ಮಾಡೋಕೆ. ಆಮೇಲೆ ಈ ಕರ್ನಾಟಕ ಬಜೆಟ್ ಬಗ್ಗೆ ಹೇಳ್ತಾ ಇದ್ದೀನಿ, ನಿನ್ನೆ ಮೊನ್ನೆ ಆಗಿರೋದು ಬಜೆಟ್ ಬಗ್ಗೆ ಹೇಳ್ತೀನಿ. ಈ ಬಜೆಟ್ ಸದಾಶಿವನಗರ ಮತ್ತೆ ಡಾಲರ್ಸ್ ಕಾಲೋನಿಗೂ ಹೋಗುತ್ತೆ, ಜಯನಗರ ಹೋಗುತ್ತೆ, JP ನಗರ್ಗೆ ಹೋಗುತ್ತೆ ಈ ಬಜೆಟ್. ಇನ್ನು ನಮಗೋಸ್ಕರ, ನಮ್ಮ ಏರಿಯಾಕ್ಕೋಸ್ಕರ, ನಮ್ಮ ಅಭಿವೃದ್ಧಿಗೋಸ್ಕರ, ನಮ್ಮ GBA ಇವತ್ತು ನಮ್ಮ ಏರಿಯಾ ತಾವರೆಕೆರೆವರೆಗೂ GBA ಮಾಡಿದ್ದಾರೆ. 1 ರೂಪಾಯಿ ಖರ್ಚು ಮಾಡಿದ್ರೆ ನಾನು ಹೇಳ್ತೀನಿ. ಮಾನ್ಯ ಸಿದ್ದರಾಮಯ್ಯನವರು ದಯವಿಟ್ಟು ಅಫೀಸ್ಮೆಂಟ್ ಪೊಲಿಟಿಕ್ಸ್ ಮಾಡಬೇಡಿ ಅಂತ ಈ ವಾಹಿನಿ ಮುಖಾಂತರ ಕೇಳ್ಕೊತೀನಿ. ಏನಕ್ಕಂತ ಹೇಳಿದ್ರೆ, ಒಂದು 840 ಕೋಟಿ ಅಲ್ಪಸಂಖ್ಯಾತ ನಿಗಮದ ಬಡ್ಡಿನ ಮನ್ನಾ ಮಾಡಿದ್ರಿ, ತುಂಬಾ ಸಂತೋಷ. ಯಾಕೆ ಹೇಳಿ, ಅಲ್ಪಸಂಖ್ಯಾತರಾಗೂ ಕಷ್ಟದಲ್ಲಿದ್ದಾರೆ. SC ST ಕೂಡ ಬಡ್ಡಿ ಮಾಡಿದ್ದಾರೆ, ಅದಕ್ಕೆ ವಿರೋಧ ಇದೆಯಾ? ನಿಮಿಷ, ಖಂಡಿತ ನಮ್ದು ಅಲ್ಪಸಂಖ್ಯಾತರ ಬಗ್ಗೆ ಬಡ್ಡಿ ಮನ್ನಾ ಮಾಡಿದ ಬಗ್ಗೆ ವಿರೋಧ ಇಲ್ಲ. ಆದರೆ ದೇವರಾಜ ಅರಸು ನಿಗಮ ಏನ್ ಮಾಡಿದೆ?
ಅಂಬೇಡ್ಕರ್ ನಿಗಮ ಏನು ಮಾಡಿದೆ, ಹಿಂದುಳಿದ ನಿಗಮ ಏನು ಮಾಡಿದೆ, ರೈತರ ಬಡ್ಡಿ ಏನಕ್ಕೆ ಆಗ್ತಾ ಇಲ್ಲ? ನಾನು ಹೇಳ್ತಾ ಇರೋದು ತಾರತಮ್ಯ ಮಾಡಬೇಡಿ. ಇವತ್ತೀಗ ಈ ಬಜೆಟಲ್ಲೂ ಕೂಡ 600 ಮೌಲ್ಯಾನ ಶಾಲೆ ಅಂತ ಹೇಳಿದ್ರೆ ಸಂತೋಷ, ನಾವು ಸ್ವಾಗತಿಸ್ತೀವಿ. ಆದರೆ ಒಂದು ಮಾತು ಇಲ್ಲಿ ವಾಹಿನಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಕೇಳಕ್ಕೆ ಇಷ್ಟಪಡ್ತೀನಿ. 7,000 ಕನ್ನಡ ಶಾಲೆಗಳು ಮುಚ್ಚಿ ಹೋಗಿದೆ, ಶಿಕ್ಷಕರ ನೇಮಕಾತಿ ಇಲ್ಲ. ಅದ್ರ ಬಗ್ಗೆ ಯಾಕೆ ನೀವು ಯೋಚನೆ ಮಾಡ್ತಾ ಇಲ್ಲ? ಶಾಲೆಗಳ ಪರಿಸ್ಥಿತಿ ಏನಾಗ್ತಿದೆ ನೋಡಿ. ನೀವು ಒಂದು ಕಮ್ಯುನಿಟಿಗೆ ಸಿಎಂ ಅಲ್ಲ, ಎಲ್ಲರನ್ನೂ ನೀವು ಹೇಳ್ತಿದ್ರೆ ಯಾವಾಗಲೂ ಕೂಡ ಶಾಂತಿಯ ತೋಟ ಸರ್ವಧರ್ಮದ ಅಂತ. ಧರ್ಮಗಳಲ್ಲಿ ಒಡೆದಾಡುವ ನೀತಿಯನ್ನು ನೀವು ಮಾಡಬೇಡಿ. ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ. ಕೋವಿಡ್ ಕಾಲಘಟ್ಟದಿಂದ ಆರಂಭವಾಗಿರುವಂಥದ್ದು ಸಣ್ಣ ಸಣ್ಣ ಮಕ್ಕಳು ಮೊಬೈಲ್ ಗೀಳು. ಕೋವಿಡ್ ಕಾರಣಕ್ಕಾಗೇ ಮೊಬೈಲ್ನಲ್ಲಿ ಶಿಕ್ಷಣ ಕೊಡುವಂಥ ಸ್ಥಿತಿ ಬಂತು. ಇವತ್ತು ಎಷ್ಟೋ ತಂದೆ ತಾಯಿಗಳಿಗೆ ಮೊಬೈಲ್ ಅನ್ನೋದು ಭಾರ ಆಗಿರ್ತಕ್ಕಂಥದ್ದು. 16 ವರ್ಷದ ಒಳಗಿನವರಿಗೆ ಮೊಬೈಲ್ ನಿಷೇಧ ಅಂತ ತಂದಿರ್ತಕ್ಕಂಥದ್ದು ಮತ್ತು ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ತಡೆಯಲಿಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಪೋಷಕರು ಕೂಡ ಕೈ ಜೋಡಿಸ್ಬೇಕು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇದು ನಿಜವಾದ ಒಳ್ಳೆ ಸ್ಟೆಪ್ಪು. ಆದರೆ ಸಿದ್ದರಾಮಯ್ಯನವರು ಇದು 17ನೇ ಬಜೆಟ್ ಶಿಸ್ತಾಗಿ ಸಾಲ ಮಾಡಿದ್ದಾರೆ, ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಇನ್ನೊಂದು ವಿಷಯ, ಸಾರಿಗೆ ಇಲಾಖೆಯಲ್ಲಿ ಸಾಲ ಮಾಡಿದ್ರೆ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನಿಮ್ಮವರು ಮಾಡಿದಾರಲ್ಲ, ಒಂದು ನಾನು ಹೇಳಿದೆ 165 ಲಕ್ಷ ಕೋಟಿ ಸಾಲ ಇದೆ 11 ವರ್ಷದಲ್ಲಿ. ನಾನು ಹೇಳಿದ್ನಲ್ಲ, ನಿಮ್ಮವರು ಮಾಡಿದಾರಲ್ಲ. ಈಗ ನೀವು ಮಾಡಿದ್ರೆ ಅದು ದೇವರಿಗೆ ಬಿಟ್ಟಿದ್ದು, ಅವ್ರು ಮಾಡಿದ್ರೆ ಕರ್ಮನ ದೆವ್ವಗಳಿಗೆ ಬಿಟ್ಟಿದ್ದ. ಈಗ ನಿಮ್ಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಅಲ್ವಾ? ಬಜೆಟ್ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು? ಸಾಲ ಮಾಡಿರೋದು ಅಭಿವೃದ್ಧಿಗಾಗಿ ಮಾಡಬೇಕು. ಇವ್ರು ಏನು ಗ್ಯಾರಂಟಿ ಯೋಜನೆಗೆ ಈ ಸಾಲವನ್ನ ಯೋಜನೆಯ ಬಡ್ಡಿ ತರಕ್ ಮಾಡ್ತಿದ್ದಾರೆ. ಆಮೇಲೆ ಇನ್ನೊಂದು ವಿಷಯ, ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆ ಹೋದ್ ಸರಿ 4,500 ಕ್ರೋರ್ ಇತ್ತು, ಇವತ್ತು 5,000 ಕೋಟಿ ಇದೆ. ಈಗ ಸಾರಿಗೆ ಇಲಾಖೆ ನೌಕರರು 2023 ಪರಿಷ್ಕರಣೆ ಮಾಡಿ ಅಂತ ಒಂದು ಮನವಿ ಘೋಷಣೆ ಮಾಡಿ. ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲಿಸ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಸಾರಿಗೆ ಬಸ್ ಹತ್ತಬೇಡಿ, ಕರ್ನಾಟಕ ಸರ್ಕಾರದ ಸಾರಿಗೆ ಬಸ್ ಅಂತ ಘೋಷಣೆ ಮಾಡಬೇಡಿ. ಈ ಬಜೆಟ್ ಅಲ್ಲಿ 2025 ನಂತರ ಪರಿಷ್ಕರಣೆ ಮಾಡ್ತೀವಿ ಅಂತ ಬರ್ತಿದ್ದಾರೆ ಈ ಬುಕ್ಕಲ್ಲಿ ನೋಡಿ. ಆದ್ರೆ ಇದರಿಂದ ಏನಾಗುತ್ತೆ? ಸಾರಿಗೆ ಇಲಾಖೆ ಅಧಿಕಾರಿಗಳು ಬೀದಿಲಿ ನಿಂತ್ಕೊಂಡು ಹೋರಾಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಮಾಡೋ ಪ್ರತಿಯೊಂದು ಬಿಡ್ರಿ. ಕಳೆದ ಬಾರಿ 4,09,000 ಕೋಟಿ ಏನು ಬಜೆಟ್ ಇತ್ತಲ್ಲ ಚಿದಾನಂದ್ ಅವರೇ, ಅದರಲ್ಲಿ 56,000 ಕೋಟಿ ಭಾಗ್ಯಗಳಿಗಿಟ್ರೆ ಯಾಕೆ ಸರ್ಕಾರಿ ನೌಕರರಿಗೆ ಸರಿಯಾದ ಸಮಯಕ್ಕೆ ಸ್ಯಾಲರಿ ಬಂದಿಲ್ಲ? ಅಥವಾ ಇಷ್ಟಾದರೂ ಕೂಡ ದೇಶದಲ್ಲಿ IAS IPS ಅನೇಕ ಎಲ್ಲರೂ ಅಂತ ಇಲ್ಲ, ಈ ಅಧಿಕಾರಿಗಳಿದಲ್ಲ ಇನ್ಕಮಿಂಗ್. ಪಾಪ ನೀವು ರಾಜಕಾರಣಿಗಳು 100 ರೂಪಾಯಿ ದುಡ್ಡು ಹೊಡಿತೀರಾ, ಒಂದು 70 ರೂಪಾಯಿ ಖರ್ಚು ಮಾಡ್ತೀರಾ. ಆದ್ರೆ ಅಧಿಕಾರಿಗಳಿದಾರಲ್ಲ ಎಲ್ಲ ಇನ್ಕಮಿಂಗು 1 ರೂಪಾಯಿ ಸಹಾಯ ಮಾಡಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಮನೆ ರೇಡ್ ಮಾಡಿದ್ರೆ ಈ ದೇಶ ಸುಭಿಕ್ಷೆ ಆಗುತ್ತೆ. ವ್ಯಾಲಿಡ್ ಕ್ವಶನ್ ಕೇಳಿದಿರಾ? ಯಾಕೆ ಕರ್ನಾಟಕ ರಾಜ್ಯದಲ್ಲಿ 18 ಜನ ಸರ್ಕಾರಿ ನೌಕರರು ಬರ್ದಿಟ್ಬಿಟ್ಟು ಸುಸೈಡ್ ಮಾಡ್ಕೊಂಡ್ರು? ಸರಿಯಾಗಿ ನೋಡಿ, ಸರ್ಕಾರದ ನೌಕರರಿಗೆ ಇಲ್ಲಿ ಸರಿಯಾಗಿ ಇಡಕ್ ಬಿಡ್ತಾ ಇಲ್ಲ, ಪೊಲೀಸರಿಗೆ ಸರಿಯಾಗಿ ಕೆಲಸ ಕೊಡಕ್ ಬಿಡ್ತಾ ಇಲ್ಲ. ನೀವು ಏನೇ ಬಜೆಟ್ ಮಂಡಿಸಿದ್ರೆ ಏನ್ ಪ್ರಯೋಜನ? ಸಾಲ ಮಾಡಿ ತುಪ್ಪ ಯಾಕೆ ತಿನ್ಬೇಕು? ಎಲೆಕ್ಷನ್ ಇಲ್ಲಕ್ಕೆ ರೆಡಿ ಆಗಿದೇನಪ್ಪ? ಮೈ ಕೈ ಎಲ್ಲ ಗಟ್ಟಿ ಇದೆಯಾ? ಎಲೆಕ್ಷನ್ ಅಂದ್ರೆ ಹೊಡೆದಾಟ ಆಗುತ್ತೆ ಗೊತ್ತಲ್ಲ, ಸ್ಟ್ರೆಂತ್ ಇರ್ಬೇಕು. ಬಹುಶಃ ಈಗ ಸಾಲ ನೋಡ್ರೆ ಹೊಡೆದಾಟಕ್ಕೂ ಕೂಡ ರೆಡಿ ಇದೀರಾ ಅನ್ಸುತ್ತಲ್ವಾ? ಹಂಗೇನಿಲ್ಲ, ಒಂದು ಪ್ರಭುತ್ವ ನಾಯಕತ್ವ ಬರಬೇಕಂದ್ರೆ ಅದು ಕಾಲೇಜು ಸ್ಕೂಲ್ಗಳಿಂದನೇ ಬರಬೇಕಾಗುತ್ತೆ. ಅದನ್ನು ಈಗ ತಂದಿರೋದು, ಅದನ್ನು ಸ್ವಾಗತ ಮಾಡ್ತಿದ್ದೀವಿ. ಆದರೆ ಅದ್ರ ಕಾಲೇಜು ಮತ್ತು ಸ್ಕೂಲ್ಗಳಲ್ಲಿ NSY ABP ಅಂತ ಮತ್ತೆ ಹೊರದಾಟ, ಕಾಂಗ್ರೆಸ್ BJP ಅಂತ ಮಾಡೋಂಗಿಲ್ಲ. ಪಕ್ಷಾತೀತವಾಗಿ ಒಬ್ಬ ಪ್ರಬುದ್ಧ ನಾಯಕತ್ವ ಬರಬೇಕು ಅಂದರೆ ಒಂದು ಕಾಲೇಜ್ ಯುವಕರಿಂದನೇ ಬರಬೇಕು. ಇಲ್ಲಾಂದರೆ ಮುಂದೆ ಎಲೆಕ್ಷನ್ MLA MP ಗಳೆಲ್ಲ ಅವರು ಫ್ಯಾಮಿಲಿ ಮೆಂಬರ್ಸು, ಕುಟುಂಬ ರಾಜಕಾರಣ ಆಗುತ್ತೆ. ಆದ್ದರಿಂದ ಕಾಲೇಜುಗಳಲ್ಲಿ ಚುನಾವಣೆ ಬಂದಿರೋದನ್ನ ನಾವು ಸ್ವಾಗತ ಮಾಡ್ತಿದ್ದೀವಿ. ಸರ್, IT ಹಬ್ ಆಗಿ ಮೈಸೂರಿಗೆ ವಿಸ್ತರಣೆ ಮಾಡಿ ಎಲ್ಲ ಬೆಂಗಳೂರಿಗೆ ಕೊಡ್ತಾರೆ ಅಂತ ಗಂಭೀರ ಆರೋಪ. ಆದರೆ ಈ ದೇಶಕ್ಕೆ ಅತಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಬೆಂಗಳೂರೇ, ಈ ರಾಜ್ಯವನ್ನು ಸಾಕ್ತಿರ್ತಕ್ಕಂಥದ್ದು ಕೂಡ ಬೆಂಗಳೂರೇ. IT ಹಬ್ ಆಗಿ ಮೈಸೂರಿಗೆ ವಿಸ್ತರಣೆ ಮಾಡಿರ್ತಕ್ಕಂಥದ್ದು, ಇದನ್ನ ಸ್ವಾಗತ ಮಾಡ್ತೀರಾ ಅಥವಾ ಇದನ್ನು ವಿರೋಧ ಮಾಡ್ತೀರಾ? ಸರ್, ಇದು ಪುಸ್ತಕದಲ್ಲಿ ಮಾತ್ರ ಇರ್ತದೇನೋ ಅಂತ ನಮ್ಮ ಭಯ. ಏನಕ್ಕೆ ಅಂದ್ರೆ ಇವತ್ತಿನ ನಮ್ಮ ರಾಜ್ಯದ IT ಮಿನಿಸ್ಟ್ರು ಬಂದರೆ ಮೀಡಿಯಲ್ಲಿ ಮಾತಾಡ್ತಾರೆ. ಸರ್, ಪ್ರಿಯಾಂಕ್ ಖರ್ಗೆ ಅವರೇ ಸರ್, ಇನ್ನೇನಿದೆ ಸರ್ ಇದ್ರಲ್ಲಿ ಮುಚ್ಚುಮರೆ? ಪ್ರತಿ ಸರಿ ಬರ್ತಾರೆ ಮೀಡಿಯಾಗೆ ಮಾತಾಡ್ತಾರೆ. ಯಾವತ್ತಾದ್ರೂ ಅವ್ರ ಏನ್ ಡಿಪಾರ್ಟ್ಮೆಂಟ್ ಇದೆ ಅದ್ರ ಬಗ್ಗೆ ಮಾತಾಡಿದಾರ? ಬಂದಾಗೆಲ್ಲ ಮೋದಿ, ಟ್ರಂಪ್, ಇಲ್ಲಾಂದ್ರೆ ಬಾಂಗ್ಲಾದೇಶ್, ಪಾಕಿಸ್ತಾನ ಅಂತಾರೆ, ಇಲ್ಲಾಂದ್ರೆ RSS ಅಂತ ಗುಮ್ಮ ಕುಂಡಿಸ್ಬಿಟ್ಟು ಹೋಯ್ತಾರೆ. ಇವತ್ತು ನಮ್ಮ ರಾಜ್ಯ ಸರ್ಕಾರದ ಏನ್ ಮುಖ್ಯಮಂತ್ರಿ ಅವರು ಇದ್ದಾರೆ, ಅವರು ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತಾರೆ. ಆದ್ರೆ ಇವತ್ತಿನ ದಿನ ಅವ್ರ ಕುರ್ಚಿಗೆ ಅವ್ರ ಗ್ಯಾರಂಟಿ ಇಲ್ಲ. ಇವಾಗ 11G ಅಂತ ಹೇಳಿದ್ರು, 11G ಅಂತ ಹೇಳಿದಾರಲ್ಲ,
2G ಸ್ಕ್ಯಾಮ್ ಮಾಡಿದವರು 11G ಫಾಸ್ಟಲ್ಲಿ ನಾವು ಸ್ಕ್ಯಾಮ್ ಮಾಡ್ಬೇಕಂತ ಹೇಳ್ಬಿಟ್ಟು 11G ಅಂತ ಹೇಳಿದ್ದಾರೆ. ನಮ್ಮ ಸ್ನೇಹಿತರು ಹರೀಶ್ ಅವ್ರು ಹೇಳ್ತಾ ಇದ್ರು, ನಮ್ಮ ಬಜೆಟ್ ಹಿಂಗ್ ಮಾಡಿದ್ವಿ ಹಂಗ್ ಮಾಡಿದ್ವಿ ಅಂತ. ಅವ್ರದೇ ಕ್ಷೇತ್ರದಲ್ಲಿ ಸನ್ಮಾನ್ಯ ಸೋಮಣ್ಣ ಅವ್ರು ಇದಾರಲ್ಲ, ಅವರು ಬೃಹತ್ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಿದ ಆಸ್ಪತ್ರೆನ 3 ವರ್ಷಗಳ ಕಾಲ ಬೀಗ ಹಾಕಿ ಇಟ್ಟಿದ್ದಾರೆ. ಯಾವತ್ತು ನಮ್ಮ ಡಾಕ್ಟರ್ ಅರುಣ್ ಸೋಮಣ್ಣ ಅವರು ಪ್ರಶ್ನೆ ಮಾಡಿದ್ರು, ನಿಮ್ದು ಸರ್ಕಾರದಾಗ ವಸತಿ ಯೋಜನೆ ಘೋಷಣೆ ಮಾಡಿದ್ವಿ, 4,90,000 ವಸತಿ ಯೋಜನೆಗಳ ಘೋಷಣೆ ಮಾಡಿದ್ರೆ ಅನುದಾನವನ್ನು ಕೊಟ್ಟಿಲ್ಲ. ನಿಮ್ಗಳದ್ದು ಅನೇಕ ಫಾಲ್ಟ್ಗಳು ಇರ್ತಕ್ಕಂಥ. ಎಸ್ ಮೇಡಮ್, ಈ ಬಜೆಟ್ ತಾವು ಮಹಿಳೆಯಾಗಿ ಯಾವ ರೀತಿ ನೋಡ್ತೀರಾ? 67% ಟ್ಯಾಕ್ಸ್ ಕಟ್ತೀವಿ. ಬೆಂಗಳೂರಿಗೆ ಏನ್ ಕೊಟ್ಟಿದ್ದಾರೆ? ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಡೆವಲಪ್ಮೆಂಟ್ ಇಲ್ಲ. ಅಲ್ಲ, ಅದೇ ಧ್ವನಿಯಲ್ಲೇ ಕೇಳ್ಬೇಕು ನೀವು. ನೀವ್ ಯಾವ ಧ್ವನಿಯಲ್ಲಿ ನಮ್ಮನ್ನ ಕೇಳಿದ್ರಿ, ಅದೇ ಧ್ವನಿಯಲ್ಲಿ ಅವ್ರಿಗೆ ಕೇಳಿ. ಎಸ್ ಸರ್, ಏನು ತುಂಬಾ ಅಗ್ರೆಸಿವ್ ಆಗಿದ್ದೀರಿ ಅನ್ಸುತ್ತೆ. ಯಾವ್ದು ಅಲ್ಪಸಂಖ್ಯಾತರ ಮೇಲೆ ಅಟ್ಯಾಕ್ ಮಾಡಕ್ಕೆ? ಹೌದೌದು. ಅಲ್ಪಸಂಖ್ಯಾತರ ಮಕ್ಕಳಿಗೆ ಲ್ಯಾಪ್ಟಾಪ್ ತೊಗೊಳಕ್ 50,000, ನಮ್ಮ ಕನ್ನಡ ಮಕ್ಕಳಿಗೆ ತರಕಾರಿಗೆ 50 ಪೈಸೆ. ಹೌದು. ಅವ್ರಿಗೆ ವಸತಿ ಶಾಲೆ ಕಟ್ಕೊಳಕ್ಕೆ ಅನುದಾನ. ನಮ್ಮ ಶಾಲೆ ಮಕ್ಕಳಿಗೆ ಒಂದು ಮೊಟ್ಟೆ 3 ಜನಕ್ಕೆ. ಆಯ್ತಾ? ಎಂತ ನಾಚಿಕೆಟ್ಟ ಸರ್ಕಾರ ಅಂದ್ರೆ, ಭಿಕ್ಷುಕರು ದುಡ್ಡು ತಿಂದು ಎರಡು ವರ್ಷದಿಂದ ತಿನ್ಕೊಂಡವ್ರೆ. ಅವ್ರು ಪಾಪ ಊಟ ಹಾಕಕ್ ಗತಿ ಇಲ್ಲ. ಇವ್ರು ಬಜೆಟ್ ಮಾಡ್ತಾರೆ. 3.5 ವರ್ಷ ಸಿದ್ದರಾಮಯ್ಯ ಅವ್ರು ಏನ್ ಮಾಡಿದ್ ಸರ್? ಖಾಲಿ ಡಬಲ್ ಕಲ್ಲಾಕಿ ಅಲ್ಲಾಡಿಸಿ ಬಿಟ್ಬಿಟ್ಟು 4.5 ಲಕ್ಷ ಕೋಟಿ ಏನು ಹೆಂಗಿಂದ ತರ್ತೀಯ ಅಂದ್ರೆ ಸಾಲ ಮಾಡ್ತೀನಂತೆ. ಈಗ ಅವ್ರು ಕೇಳಿದ್ರು ಒಂದು ಪ್ರಶ್ನೆ, ಆ ಮೇಡಮ್ ಅವ್ರು ಕೇಳಿದ್ರು, ಬೆಂಗಳೂರಿಗೆ ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರು. ವೈಟ್ ಟಾಪಿಂಗ್ಗೆ 1,700 ಕೋಟಿ, 180 ಕಿಲೋಮೀಟರ್ ರಸ್ತೆ ವ್ಯಾಪ್ತಿಗೆ 1,700 ಕೋಟಿ ಮೀಸಲಿಟ್ಟಿದ್ದಾರೆ. ಬೆಂಗಳೂರಿಗೆ ಹೆಚ್ಚಿನ ಸಿಂಹಪಾಲನ ಕೊಟ್ಟಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವರು ಇಷ್ಟೆಲ್ಲ ಮಾತಾಡ್ತಾರೆ. ಮೊದಲು ಆರ್ಥಿಕತೆ ಬಗ್ಗೆ ತಿಳ್ಕೊಂಡು ಮಾತನಾಡಿ. ನಮ್ಮ ರಾಜ್ಯ ಎಲ್ಲಾ ರಾಜ್ಯಗಳಿಗಿಂತ ಹೋಲಿಕೆ ಮಾಡಿದ್ರೆ ತಲಾಯದಲ್ಲಿ ಮೊದಲ ಸ್ಥಾನದಲ್ಲಿದೆ. ಮತ್ತೆ ಮಹಾರಾಷ್ಟ್ರ ಇವರ ಗುಜರಾತ್ ಎಲ್ಲಾ ರಾಜ್ಯಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ನಮ್ಮ ಆರ್ಥಿಕತೆ ಸುಭದ್ರವಾಗಿದೆ, ಬಲವಾಗಿದೆ. ಇವ್ರಿಗೆ ಯಾವ ನೈತಿಕತೆ ಇದೆ ಇಟ್ಕೊಂಡು ನಮ್ಮ ರಾಜ್ಯದ ಬಗ್ಗೆ ಮಾತನಾಡ್ತಾರೆ. ಈ ಬಜೆಟ್ ಬಗ್ಗೆ ತಾವೇನು ಹೇಳ್ತೀರಾ? ಸರ್, ಕಲ್ಯಾಣ ಕರ್ನಾಟಕಕ್ಕೋಸ್ಕರ 5,000 ಕೋಟಿನ ಮೀಸಲಾಗಿಟ್ಟಿದ್ದಾರೆ ಅವರು. ಸಿದ್ದರಾಮಯ್ಯ ಇಡೋದಲ್ಲ, ಅದನ್ನ ಬಜೆಟ್ ಮಾಡಿದ್ದಾರೆ. ಅದು ಅಭಿವೃದ್ಧಿ ಮಾಡಕ್ಕೆ ನೀವು ಬಿಡ್ಬೇಕು. ಮತ್ತೆ ಮೊಟ್ಟೆ ಬಗ್ಗೆ ಮಾತಾಡಿದ್ರಲ್ಲ, ನಿಮ್ ಶಶಿಕಲಾ ಜೊಳ್ಳಿ ಅವರು ಮೊಟ್ಟೆ ಕಳ್ಳಿ ನಮ್ದಾದ್ರೂ ಮೊಟ್ಟೆ ಕೊಡ್ತಾ ಇದೀವಿ. ನಿಮ್ದು ಶಶಿಕಲಾ ಜೊಳ್ಳಿ ಮಹಿಳಾ ಮಿನಿಸ್ಟರ್ ಮೊಟ್ಟೆ ನುಂಗ್ಬಿಟ್ಟಿದ್ದಾರೆ. ಏನ್ ಮಾಡ್ತೀರಾ ಇವಾಗ? ನಮ್ದಾದ್ರೂ ಅಭಿವೃದ್ಧಿಗೆ ಅಂತ ಇಡ್ತಾ ಇದಾರೆ ಸಿದ್ದರಾಮಯ್ಯ. ಅದಕ್ಕೆ ನೀವು ಸ್ವಾಗತ ಕೊಡಿ, ವೆಲ್ಕಮ್ ಮಾಡಿ. ಮೋದಿ ಅವರು ಎಲ್ಲ ತಿಂದಾಕಿದ್ದಾರೆ. ಸಿದ್ದರಾಮಯ್ಯ ಅವರು ಅಭಿವೃದ್ಧಿಯಾಗಿ ಇಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ಗೆ ಪ್ರತಿಯೊಂದು ಕೃಷಿಯಾಗಿ ಯುವಕರಾಗಿ ಎಲ್ಲರ ಬಗ್ಗೆ ನಾವು ಯೋಚನೆ ಮಾಡಿ ಮೊನ್ನೆನೇ ಇವತ್ತು ಒಳ್ಳೆ ಬಜೆಟ್ ಮಂಡನೆ ಮಾಡಿದ್ದಾರೆ. ನಿನ್ನೆ ಸಾಲ ಮಾಡೋದಕ್ಕೋಸ್ಕರ ಅಲ್ಲ, ಸಾಲ ಮಾಡಿ ಯಾರು ಬೇಕಾದ್ರೆ ಬಜೆಟ್ ಮಂಡಿಸ್ತಾರೆ ಅಂತ ಅವ್ರು ಮಾತನ್ನ ಹೇಳಿದ್ರು. ಸರ್, ಇದು ಸಾಲ ಬಂದು ಇವತ್ತು ನೆನ್ನೆದಿಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ಸಾಲ ಆಗಿರೋದು ಅರೆ ಸರ್ಪ್ಲಸ್ ಬಜೆಟ್ ನಾವು ಮಂಡಿಸ್ತಾ ಇರೋದು. ಯಾವುದೋ ಕಾರ್ಯಗತ ಆಗದೆ ಹೋಗಿಲ್ಲ. ಎರಡನೇದು ಸರ್, ಇವರು 3 ವರ್ಷ ಅಂದ್ರೆ ಇದಕ್ಕಿಂತ ಇದ್ದು ಬಿಜೆಪಿ ಸರ್ಕಾರ ಯಾವುದೇ ಒಂದು ಸರ್ಕಾರಿ ಹುದ್ದೆಗಳನ್ನ ನೇಮಕಾತಿ ಮಾಡೋದಕ್ಕೆ ಆದೇಶ ಕೂಡ ಹೊರಡಿಸಿಲ್ಲ. ನಾವು GBA ಎಲೆಕ್ಷನ್ ಮಾಡಕ್ ಕೊಟ್ಟಿದ್ದೀವಿ. ಮತ್ತೆ ನಾವು ಸರ್ಕಾರಿ ನೋಡಿ ಸರ್, 8,000 ಪೊಲೀಸ್ ಹುದ್ದೆಗಳನ್ನ ಭರ್ತಿ ಮಾಡೋದಿಕ್ಕೆ, ದಯವಿಟ್ಟು 8,000 ಹುದ್ದೆಗಳನ್ನ ಭರ್ತಿ ಮಾಡೋದಿಕ್ಕೆ ನಾವು ಅಂಗೀಕಾರ ಕೊಟ್ಟಿದ್ದೀವಿ. ಇವ್ರೇನಾದ್ರೂ ಅದ್ರಲ್ಲಿ ಯಾವ್ದಾದ್ರು ಒಂದು ಉಳು ಕೇಳಕ್ಕಿಲ್ಲ. ಸುಮ್ಮನೆ ಬಂದಿಲ್ಲಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದೀರಾ. ಅದನ್ನ ಸರ್ ಹೇಳ್ತಾ ಇದೀವಿ. ಸರ್, ದಾರಿ ತಪ್ಪಿಸ್ತಾ ಇದ್ದಾರೆ. ಆಮೇಲೆ ಶಾಲೆಗಳನ್ನ ಕರ್ನಾಟಕ ಪಬ್ಲಿಕ್ ಶಾಲೆನ ನಿರ್ಮಾಣ ಮಾಡ್ತಾ ಇದೀವಿ. ಇನ್ನು 2 ವರ್ಷದಲ್ಲಿ ಕಾರ್ಯಗತ ಆಗುತ್ತೆ. ಎಲ್ಲೂ ತೊಂದರೆ ಆಗೋದಿಲ್ಲ ಸರ್. ಇವ್ರಿಗೆ ಜನ ತಿರಸ್ಕಾರ ಮಾಡಿದ್ದಾರೆ. ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಳಿ, ದಯವಿಟ್ಟು ಆರಾಮಾಗಿ ಕುತ್ಕೊಳ್ಳಿ. ನಾವು ಸರ್ಪ್ಲಸ್ ಬಜೆಟ್ ಕೊಟ್ಟಿದ್ದೀವಿ, ಗ್ಯಾರಂಟಿ ಬಜೆಟ್ ಮಂಡಿಸ್ತಿದ್ದೀವಿ. ನಾವು ಇದ್ರಲ್ಲಿ ಯಶ ಕಾಣ್ತೀವಿ. ದಯವಿಟ್ಟು ಇದನ್ನ ಜನತೆ ಮರೆಯಲ್ಲ. ಸುಮ್ಮನೆ ಆರೋಪ ಪ್ರತ್ಯಾರೋಪ ಅಲ್ಲ. ನಿಮ್ಮ ದೃಷ್ಟಿಯಲ್ಲಿ ವಿಶ್ಲೇಷಣೆಗಳು ಮಾಡಿ. ಸುಮ್ಮನೆ ಇವ್ರಿಗೆ ಬೈಯೋದು ಅವ್ರಿಗೆ ಬೈಯೋದು ಅದಲ್ಲ, ವಿಶ್ಲೇಷಣೆಗಳು ಮಾಡ್ಬೇಕು. ಹಂಗಂದ್ರೆ ನೀವು ವಿಶ್ಲೇಷಣೆ ಮಾಡಿಲ್ಲ ಅಂದ್ರೆ ಈ ಬಜೆಟ್ ಬಗ್ಗೆ ನಿಮ್ಗೆ ಏನೋ ಅರ್ಥ ಆಗಿಲ್ಲ ಅಂತ ಅರ್ಥ, ಹೌದಲ್ವಾ? ಆಯ್ತು, ನಾನು ನಿಮ್ ದಾರಿಲೇ ಬರ್ತೀನಿ ಸರ್, ವಿಶ್ಲೇಷಣೆ ಮಾಡ್ತೀನಿ. ಅವ್ರಿಗೆ FRBM, ಕೇಂದ್ರದ FRBM ಎಷ್ಟಿದೆ ಅಂತ ಗೊತ್ತಾ ಕೇಳಿ. ಅವ್ರಿಗೆ ಗೊತ್ತಿಲ್ಲ, ನೀವು ಹೇಳಿ. 55% ನಿಮ್ಮ ಬಜೆಟ್ 55% ನೀವು ಹೇಳಿದ್ರಿ ವಿಶ್ಲೇಷಣೆ ಮಾಡಿ ಅಂತ ಹೇಳ್ತಾ ಇದೀನಿ. ನಾವು ಕೇಂದ್ರಕ್ಕೆ ರಾಜ್ಯ ಬಜೆಟ್ ನ ಹೋಲಿಕೆ ಮಾಡ್ತಾ ಇದೀವಿ. FRBM ಸೆಂಟ್ರಲ್ದು 55 ಇದೆ, ನಮ್ದೆಷ್ಟಿದೆ 24.94 ಇದೆ. ನಾವ್ ಯಾರು ಮೀರಿದ್ದಾರೆ? ಕೇಂದ್ರ ಆಡಳಿತ, ಮೋದಿ ಸರ್ಕಾರ ಏನಾಗಿದೆ, FRBM ನ ಗಾಳಿಗೆ ತೂರಿದೆ. ಅದರಲ್ಲಿ ಬಿಡ್ತೀವಿ. ನಮ್ಮ GSDP ಎಷ್ಟಿದೆ? 8.1 ಇದೆ. ಕೇಂದ್ರದ ಎಷ್ಟಿದೆ? 7.4 ಇದೆ. ಆರ್ಥಿಕವಾಗಿ ಯಾರಿದ್ದಾರೆ? ಕರ್ನಾಟಕ ರಾಜ್ಯ ಮುಂದೆ ಇದೆ. ಈಗ ರಾಮನಗರ, ಶಿಡ್ಲಘಟ್ಟ, ಹಾವೇರಿಲಿ ಸಿಲ್ಕ್ ಪಾರ್ಕ್ ಮಾಡಿದೀವಿ. ಅದು ಮೈನಾರಿಟಿಗೋಸ್ಕರ ಮಾಡಿದೀವ ಸರ್, ಅಲ್ಪಸಂಖ್ಯಾತರಿಗೆ ಮಾಡಿದೀವಿ ನಾವು. ಆಯ್ತು, ಚಿಕ್ಕಬಳ್ಳಾಪುರಲ್ಲಿ ಡ್ರೋನ್ ಪರೀಕ್ಷಾ ಕೇಂದ್ರ ಮಾಡಿದೀವಿ.
ಅದನ್ನ ಅಲ್ಪಸಂಖ್ಯಾತರಿಗೆ ನೀವು ರಾಜಕೀಯ ಆರೋಪ ಮಾಡೋದು, ನೀವು ಓದ್ಕೊಂಡ್ಬಂದು ಹೇಳ್ಬೇಕು ನನ್ನ ಹತ್ರ. 38 ಲಕ್ಷ ರೈತರಿಗೆ ನಾವು 30,000 ಕೋಟಿಯಷ್ಟು ಬಡ್ಡಿ ರಹಿತ ಸಾಲವನ್ನು ಕೊಡ್ತಾ ಇದೀವಿ. ಇದು ಕೇಂದ್ರ ಸರ್ಕಾರ ಮಾಡಿತ್ತ ಸರ್, ಇದು ರಾಜ್ಯ ಸರ್ಕಾರ ಮಾಡಿರೋದು ಆಯ್ತಾ. ಪ್ರತಿ ಜಿಲ್ಲೆಯಲ್ಲಿ ಕೇಂದ್ರ ಬ್ಯಾಂಕ್ ನಮ್ಮ ಸ್ಥಾಪನೆ ಮಾಡ್ತಾ ಇದೀವಿ. ಇದು ಮೈನಾರಿಟಿಗೋಸ್ಕರ ಮಾಡಿರೋದಲ್ಲ ಸರ್, ಬಡವರಿಗೋಸ್ಕರ, ರೈತರಿಗೋಸ್ಕರ ಮಾಡಿದ್ದು. ಆಮೇಲೆ 16 ವರ್ಷದೊಳಗೆ ಮಕ್ಕಳಿಗೆ ನಾವು ಸಾಮಾಜಿಕ ಜಾಲತಾಣ ನಿಷೇಧ ಮಾಡ್ತಿದೀವಿ. ಇದೇ ಮೋದಿ ಸರ್ಕಾರ ಬಂದಾಗ ಏನ್ ಮಾಡ್ತು, ಆನ್ಲೈನ್ ಗೇಮಿಂಗ್ ಲಕ್ಷಾಂತರ ಕೋಟಿಯಷ್ಟು ಸಂಪಾದನೆ ಮಾಡಿ. ಬೇರೆ ಹೇಳಿ. ಆಯ್ತು ರೋಹಿತ್ ವೆಮುಲ್ ಅಂತ. ಈಗ ನೀವು ಜಾತಿ ಆರಾಧಿತ ಮೇಲೆ ಬಿಜೆಪಿಯವರು ಯಾವಾಗ ರಾಜಕೀಯ ಮಾಡೋದು ಜಾತಿ ಮೇಲೆ. ಆ ಜಾತಿ ಆಧಾರಿತ ದೌರ್ಜನ್ಯವನ್ನ ತಡೆಯಕ್ಕೋಸ್ಕರ ರೋಹಿತ್ ವೆಮುಲ್ ಅಂತ ನಾವು ಸ್ಥಾಪನೆ ಮಾಡಿದೀವಿ. ಮತ್ತೆ ಮೈಸೂರು ಸಿಟಿಯನ್ನು 2ನೇ 2 ಟೈರ್ ಸಿಟಿನಾಗಿ ಅಭಿವೃದ್ಧಿ ಮಾಡ್ತಾ ಇದೀವಿ. ಮತ್ತು 5,000 ಮಹಿಳೆಯರಿಗೆ ಆಧುನಿಕ ಕೃಷಿ ಕೌಶಲ್ಯ ತರಬೇತಿಯನ್ನು ನಾವು ಕೊಡ್ತಾ ಇದೀವಿ. ಇವ್ರ ತರ ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆಯಲ್ಲಿ ಎಷ್ಟು ಅಕ್ರಮ ಮಾಡಿದಂತವ್ರು ಬಿಜೆಪಿಯವರು. ಇವತ್ತು ನಾವು ಕೊಡ್ತಾ ಇರೋಂತ ಮಹಿಳೆಯರಿಗೆ, ಕೃಷಿಕರಿಗೆ, ಯಾರು ಸಮಾಜದಲ್ಲಿ ದಮನಿತರಾಗಿದ್ದಾರೆ ಅಂತವರಿಗೆ ನ್ಯಾಯ ಕೊಡುವಂತ ಕೆಲಸ ನಾವು ಕಾಂಗ್ರೆಸ್ ಮಾಡ್ತಾ ಇದೀವಿ. ಇದು ನಿರಂತರವಾಗಿರುತ್ತೆ. ಈಗ ಇವರು SC ST ಅವ್ರ ಬಗ್ಗೆ ಬೊಬ್ಬೆ ಹಾಕ್ತಾರೆ. SC ST ಅವ್ರಿಗೆ ನೀವು ಇದನ್ನ ಮಾಡ್ತಾ ಇಲ್ಲ. ಅಲ್ಲ SCTP ಆ ಯೋಜನೆ ಬಗ್ಗೆ ಹೇಳ್ತಾ ಇದ್ರು ಅವರು. ಈಗ ಕೇಂದ್ರದಲ್ಲಿ 30 ಕೋಟಿ ಜನ ಇವರಿದ್ದಾರೆ, ದಲಿತರಿದ್ದಾರೆ, SC ಇದ್ದಾರೆ, 30 ಕೋಟಿ ಜನ. ಇವ್ರ ಬಜೆಟ್ ಎಷ್ಟು ಕೊಟ್ಟಿರೋದು? 62,000 ಕೋಟಿ. ನಾವು ಇಲ್ಲಿ ಬರೀ 1 ಕೋಟಿ ಇರೋದವರು. 1 ಕೋಟಿಗೆ ನಾವು 30,000 ಕೋಟಿ ಕೊಟ್ಟಿದ್ದೀವಿ. ಇವ್ರು ಬೆಳಿಗ್ಗೆ ಆದರೆ ದಲಿತರ ಬಗ್ಗೆ ಅಥವಾ SC ಅವ್ರ ಬಗ್ಗೆ ಬೊಬ್ಬೆ ಮಾಡ್ತಾರೆ. ಇವರಿಗೆ ರಾಜಕಾರಣದಲ್ಲಿ ಬರೀ ನೇರವಾಗಿ ಆರೋಪ ಮಾಡೋದು ಬಿಟ್ರೆ ನೆಪ ಮಾತ್ರ ಮಾಡೋದು ಇವ್ರ ಆರೋಪ, ಬೇರೆ ಏನೂ ಇಲ್ಲ ಇವರು ರಾಜಕಾರಣದಲ್ಲಿ. ಅವರು ಒಂದಷ್ಟು ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು. ಈ ಬಜೆಟನ್ನು ನೀವು ಯಾವ ರೀತಿ ಅವರು ಕೇಂದ್ರದ ಕೆಲವೊಂದು ಹೇಳಿದರು, ಹೌದಲ್ವಾ? ಈ ದೇಶದಲ್ಲಿ 30 ಕೋಟಿ ಪರಿಶಿಷ್ಟರಿದ್ದಾರೆ, ನೀವು 60,000 ಕೊಟ್ಟಿದ್ದೀರಾ. ನಾವು 1 ಕೋಟಿ ಇರ್ತಕ್ಕಂಥ ಪರಿಶಿಷ್ಟರಿಗೆ ಆಯ್ತಾ 32,000 ಕೊಟ್ಟಿದ್ದೀವಿ ಅಂತ ಹೇಳಿದರು. ಕಳೆದ 3 ವರ್ಷದಿಂದ 40,000 ಕೋಟಿನ ಲಪ್ಟಾಯಿಸಿ ನುಂಗಿದ್ರಲ್ಲ, ಏನ್ ಮಾಡಿದ್ರಿ? ಪರಿಶಿಷ್ಟರಿಗೆ ಹೋಗ್ಬೇಕಾಗಿದ್ದಂತ ದುಡ್ಡನ್ನ ಏನ್ ಮಾಡಿದ್ರಿ? ಆದ್ರೆ ಸರ್ ಅವ್ರು ಹೇಳ್ತಾರೆ ಯಾವುದು FRBM ಇದರಲ್ಲಿ 4.95 ಇದರಲ್ಲಿ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಶಾಡೋ ಪ್ರೇಫರೆನ್ಸ್ ಅದರಲ್ಲಿ ಸರ್ ಗುತ್ತಿಗೆದಾರ ಕೊಡುವಂತ ಅಮೌಂಟ್ ಕೊಟ್ಟಿಲ್ಲ. ಯಾರು ವಿದ್ಯಾರ್ಥಿಗಳನ್ನ 56,000 ನೇಮಕಾತಿ ಮಾಡ್ತೀರಿ ಅಂತ ಹೇಳ್ರಲ್ಲ, ಅದಕ್ಕೆ ಮೀಸಲಾಗಿ ದುಡ್ಡೇ ಇಟ್ಟಿಲ್ಲ. ಅದಲ್ಲಿ ಅದ್ರ ಜೊತೆಗೆ ಯಾರು ಬೆಂಗಳೂರಿನ ರೋಡ್ಗಳಿಗೆ 2,500 ಕೋಟಿ ಅಂತಾರೆ. ಅರೆ 1,500 ಕೋಟಿ ಗುಂಡಿಗಳು ಮುಚ್ಚ ಕೊಟ್ರಲ್ರಿ, ಆ ಗುಂಡಿನ ಮುಚ್ಚಿಲ್ಲ. ಆ ಶಕ್ತಿ ಯೋಜನೆ ಇಡೀ ಭಾರತದಲ್ಲಿ ಬಸ್ಸುಗಳು ಕೆಟ್ಟು ಮೊನ್ನೆ ಸರ್ ಇದು ಸ್ಕ್ಯಾನಿಂಗ್ ಇದರಲ್ಲಿ MRI ಸ್ಕ್ಯಾನಿಂಗ್ ಇದರಲ್ಲಿ 143 ಕೋಟಿ ಇದಕ್ಕೆ ಕೊಟ್ಟಿಲ್ಲ, ಆಸ್ಪತ್ರೆಗಳು ಕೊಟ್ಟಿಲ್ಲ. ಇಷ್ಟು ಕೊಡದೇ ಇರೋರು ಇವ್ರು ಯಾವ್ದು ಬರೀ ಸಾಲದಲ್ಲಿ ಗಾಳಿ ಗೋಪುರ ಕೊಟ್ಟು ಜನರಿಗೆ ನೀರು ಕುಡಿಸೋ ಸರ್ಕಾರ ಇದು. ಲೋಹಿತ್ ಅವರೇ, 100 ಕೋಟಿಯನ್ನ ನಿಮ್ಮ ನಿಗಮಕ್ಕೆ ಕೊಟ್ಟಿರ್ತಕ್ಕಂಥ ತಾವು ಕೂಡ ಅನೇಕ ಹೋರಾಟಗಳನ್ನ ಕೂಡ ಮಾಡ್ತೀರಾ. ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಸರ್, ಒಳ ಮೀಸಲಾತಿನಲ್ಲಿ ಏನು ನಾಗಮೋಹನ್ ದಾಸ್ ಆಯೋಗದ ಪ್ರಕಾರ ನಮಗೆ ಎ ಗುಂಪು ಕೊಡಬೇಕಾಗಿತ್ತು, ಅದು ಇಡೀ 96 ಸಮುದಾಯ 59 ಸಮುದಾಯ ಅಂತ ಗುರ್ಸಿರೋ ಅಂಥ ನಾಗಮೋಹನ್ ದಾಸ್ ಆಯೋಗದಲ್ಲಿ ಇವತ್ತು ವಂಚನೆ ಮಾಡಿರೋಂಥ ಸಿದ್ದರಾಮಯ್ಯನವರು ಪ್ಯಾಕೇಜ್ ಕೊಡ್ತೀವಿ, ಆಮೇಲೆ ಪ್ರತ್ಯೇಕ ನಿಗಮ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಆ ಇಡೀ ಅಷ್ಟು 99 ಸಮುದಾಯಗಳಿಗೆ ಅವ್ರಿರೋಂಥ ಪರಿಸ್ಥಿತಿಗೆ 100 ಕೋಟಿ ಏನಕ್ಕೂ ಸಾಲಲ್ಲ, ಕನಿಷ್ಠ 1,000 ಕೋಟಿನಾದ್ರೂ ಕೊಡಬೇಕಾಗಿತ್ತು. ಇವತ್ತು SC ST TSP ನಲ್ಲಿ ಈ ವರ್ಷ 4ನೇ ಬಜೆಟ್ ಸುದೀರ್ಘವಾಗಿ 2ನೇ ಅವಧಿಯಲ್ಲಿ ಮಂಡನೆ ಮಾಡಿರೋಂಥ ಸಿದ್ದರಾಮಯ್ಯನವರು 14,288 ಕೋಟಿ ಇಡೀ SC ST TSP ನಲ್ಲಿ ಮೂಲಕ ಇವತ್ತು ವಂಚನೆ ಮಾಡಿದ್ದಾರೆ. ಇವತ್ತು 53,000 ಕೋಟಿ 4 ಅವಧಿಗಳಲ್ಲಿ ವಂಚನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಈ ವರ್ಷ ಇವತ್ತು ದಲಿತ ಸಮುದಾಯಗಳು ನಾಳೆ ದೊಡ್ಡ ಹೋರಾಟ ಹಮ್ಮಿಕೊಂಡಿದ್ದೀವಿ ಚಿತ್ರದುರ್ಗದಲ್ಲಿ ನಮ್ಮ ಪಾರ್ಟಿ ಪರವಾಗಿ. ಇವತ್ತು ಒಳ ಮೀಸಲಾತಿ ಆಗಿರ್ಬೋದು ಅಥವಾ ನಿಮಗೂ ಒಂದು ಒಳ್ಳೆ ಅಜೆಂಡಾ ಅಲ್ಲ ರಾಜಕೀಯವಾಗಿ, ಅಲ್ಲ ವೋಟ್ ಬ್ಯಾಂಕ್. ನಾವು ಶೋಷಿತ ದಮನಿತ ಅಲೆಮಾರಿ ಬುಡಕಟ್ಟು ಸಮುದಾಯಗಳ ಪರವಾಗಿ ಇರ್ರೆಸ್ಪೆಕ್ಟಿವ್ ಆಗಿ ಪಾರ್ಟಿಯಾಗಿ ಹೋರಾಟ ಮಾಡಲ್ಲ ನೀವು, ಅದಕ್ಕೊಂದು ಪಾರ್ಟಿ ಟಚ್ ಕೊಡ್ತೀರಾ, ಅಲ್ಲೊಂದು ವೋಟ್ ಬ್ಯಾಂಕ್ ಸೃಷ್ಟಿ ಮಾಡ್ಕೊಂತೀರಾ. ವೋಟ್ ಬ್ಯಾಂಕ್ ಅದು ಪ್ರತ್ಯೇಕ, ಆದ್ರೆ ಸಾಮಾಜಿಕ ನ್ಯಾಯ ನೀಡುವಂತದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಮುನ್ನೆಲೆಗೆ ಇದ್ದೇ ಇರುತ್ತೆ. ಮೇಡಮ್, ತುಂಬಾ ಕುತೂಹಲದಿಂದ್ರಿ, ಏನೋ ಹೇಳ್ಬೇಕು ಅಂತ ಹೇಳಿ ಹೇಳ್ತೀರಾ? ಕಾಂಗ್ರೆಸ್ ಪಕ್ಷದವರು ಆಸ್ಪತ್ರೆ ಬಗ್ಗೆ ಮಾತಾಡಿದ್ರು. ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳಿಲ್ಲ, ಶಾಲೆಯಲ್ಲಿ ಶಿಕ್ಷಕರಿಲ್ಲ, ಆದ್ರೆ 24 ಗಂಟೆ ಅಬಕಾರಿ ಇಲಾಖೆ ಮಾತ್ರ ಚಾಲಾಗಿಡ್ಬೇಕು. ಗಾಂಧೀಜಿ ಬಗ್ಗೆ ಮಾತಾಡ್ತೀರಾ, ಕುಡಿತಕ್ಕೆ ನೀವು ಇನ್ನಷ್ಟು ಟಾರ್ಗೆಟ್ಗಳು ಕೊಡ್ತೀರಾ, ಜನವನ್ನ ಕುಡಿತದಲ್ಲೇ ಇರ್ಬೇಕು ಹೇಳ್ತಿದ್ರು. ಎಲ್ಲ ಬಿಜೆಪಿ ಕೆಲವು ಟಾಪ್ ಲೀಡರ್ಗಳೇ ಜಾಸ್ತಿ ಕುಡಿಯೋದು ಅಂತಿದ್ರು.
ನಾನು ಹೇಳೋದು ಟಾರ್ಗೆಟ್ 45,000 ಕೋಟಿಗೆ ಇಟ್ಟಿದ್ದೀರಾ. ಯಾಕೆ 24 ಗಂಟೆ ಓಪನ್ ಇರಬೇಕು? ಇಷ್ಟೊತ್ತು ನೀವು ನೋಡಿ, ಮೂಲಭೂತ ಸೌಕರ್ಯ ಕೊಡೋ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ಜನರಿಗೆ ಮೂಲಭೂತ ಸೌಕರ್ಯ ಬೇಕು. ಶಾಲೆಗಳಲ್ಲಿ ಸಾಕ್ಸ್ಗಳಿರ್ಬೋದು, ಯೂನಿಫಾರ್ಮ್ಗಳಿರ್ಬೋದು, ಶಾಲೆಗಳು ಸೋಡ್ತಾ ಇದೆ. ಇದು ಯಾವ್ದು ನಿಮ್ ಕಣ್ಣಿಗೆ ಕಾಣ್ತಾ ಇಲ್ಲ. ಯಾವ್ದು ಅವೈಜ್ಞಾನಿಕವಾದ ಟನಲ್ ಕಟ್ಟಕ್ಕೆ ಹೋಗಿದ್ದೀರಾ ನೀವು. ರಾಜ್ಯದಲ್ಲಿ ಗುಂಡಿಯಲ್ಲಿ ಬಿದ್ದು ಸತ್ತಿರೋರ ಬಗ್ಗೆ ಮಾತಾಡೋರಿಲ್ಲ, ಕಸದ ಬಗ್ಗೆ ಯೋಚನೆ ಇಲ್ಲ. ಬೆಂಗಳೂರನ್ನು ಇಂತ ಒಂದು ಬಾಂಬ್ ಬ್ಯಾಂಗ್ಳೂರ್ ಮಾಡಿಟ್ಟಿದ್ದೀರಾ, ಬ್ರ್ಯಾಂಡ್ ಬ್ಯಾಂಗ್ಳೂರ್ ಮಾಡಕ್ ಹೊರಟಿದ್ದೀರಾ. ಸಿಲಿಕಾನ್ ಸಿಟಿ ಇರುವಂತ ಗುಂಡಿಗಳ ರಾಜ್ಯ ಮಾಡಿದ್ದೀರಾ. ಏನು ಇಡೀ ರಾಜ್ಯದ ಜನತೆ ನೋಡ್ತಿದ್ದಾರೆ. ವಕ್ತಾರು ಬೇಕಾಗಿಲ್ಲ ಇವರ ಸಾಲದ ಸುಳಿ ಅಂತೇಳಿ. ಪ್ರತಿಯೊಬ್ಬ ವೋಟ್ ಹಾಕಿರೋ ಜನನು ಹೇಳ್ತಾರೆ ಎಷ್ಟು ಲಕ್ಷ ಕೋಟಿ ಸಾಲ ಅಂತೇಳಿ. 4,39,300 ಕೋಟಿ ಸಾಲ. ನಿಮ್ದು 125 ಲಕ್ಷ ಸಾಲದ್ದು ಹೇಳ್ಬೇಕು. ಪ್ರತಿ ಒಬ್ಬ ಪ್ರಜೆ ಕನ್ನಡ ನಾಡಿನ ಪ್ರಜೆಯ ಮೇಲೆ 1,16,000 ಇವತ್ತು ಸಾಲ ಇವತ್ತು ವರ್ಷ ಹೇಳಿದ್ರು ನಿಮ್ದು ಸಾಲದ ಸರ್ಕಾರ ಅಂತ ಹೇಳಿದ್ರು. ಪ್ರತಿಯೊಬ್ಬ ಪ್ರಜೆಯ ಮೇಲೆ 1 ಲಕ್ಷ ಮೇಲೆ ಸಾಲ ಇದೆ ಅಂತ ಹೇಳಿದ್ರು. ಈ ಬಜೆಟ್ ಅನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ನೀವು? ಸರ್, ಈ ಬಜೆಟ್ ಅವ್ರು ಹೇಳಿದ್ರಲ್ಲ ಸರ್, ಒಬ್ಬರ ಮೇಲೆ 1 ಲಕ್ಷ ಸಾಲ ಇದೆ, ನಾವು ಅಭಿವೃದ್ಧಿ ಮಾಡಿದೀವಿ. ಆದ್ರೆ ಮೋದಿ ಅವರು ಒಬ್ಬರ ಮೇಲೆ 2.5 ಲಕ್ಷ ಸಾಲವನ್ನ ತಲೆ ಮೇಲೆ ಇಟ್ಟಿದ್ದಾರೆ. ಏನಕ್ಕೆ ಸಾಲ ಮಾಡಿದ್ದಾರೆ ಸರ್? ಇನ್ನೊಂದು ಹೇಳ್ತೀನಿ, ಎಲ್ಲಾ ಜಿಲ್ಲೆಗಳಿಗೂ ಸಮನಾಗಿ ಸಮಪಾಲು ಅಂತ ಪ್ರತಿ ಜಿಲ್ಲೆಗೂ ಪ್ರತಿ ಒಂದು ಯೋಜನೆಯನ್ನು ತಲುಪಿಸುವುದರಲ್ಲಿ ನಮ್ಮ ಸಿದ್ದರಾಮಯ್ಯನವರು ನೋಡಿ, ರಾಜ್ಯದ ವಿವಿಧ ಮೂಲೆಗಳಲ್ಲಿ ಎಲ್ಲ ಹಿಂದುಳಿದ ಎಲ್ಲ ಕಲ್ಯಾಣ ಕರ್ನಾಟಕ, ಮೈಸೂರು ಕರ್ನಾಟಕ ಎಲ್ಲ ಭಾಗಗಳಿಗೂ ಎಲ್ಲ ಯೋಜನೆಗಳನ್ನ ಇವತ್ತಿನ ದಿವಸ ಕೊಟ್ಟಿದ್ದಾರೆ. ಆರೋಗ್ಯ, ಶಿಕ್ಷಣ ಒಂದು ತಗೊಳ್ಳಿ ಸರ್. 800 KPSC ಶಾಲೆಗಳನ್ನ ಮಾಡಿ ನೋಡಿ, ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು. ಓದೋ ಮಕ್ಕಳಿಗೆ ಉಚಿತವಾದ ಬಸ್ಸುಗಳನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಎಷ್ಟು ಆಸ್ಪತ್ರೆಗಳನ್ನ ಕೊಟ್ಟಿದ್ದಾರೆ, IVF ಸೆಂಟರ್ಗಳನ್ನ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಹಾಸ್ಟೆಲ್ ಸೌಲಭ್ಯ, ಉದ್ಯೋಗಸ್ಥ ಮಹಿಳೆಯರಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ. ಈ ರೀತಿ ಜನರ ಪರವಾದ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲ ಜಾತಿ, ಧರ್ಮ, ಬಡವರು, ಶ್ರೀಮಂತರು ಎಲ್ಲರಿಗೂ ಸಮನಾದ ಒಂದು ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಈ ಕೇಂದ್ರದವರು ಹೋಗಿ ಚಂಬನ್ನ ತಗೊಬಂದು ಅದೇ ಚಂಬನ ಇಲ್ಲಿ ತೋರಿಸ್ತಿದ್ದಾರೆ. ಅಟ್ಲೀಸ್ಟ್ ಬಂಗಾರ ಚಂಬ ಆದ್ರೂ ತರಕ್ ಹೇಳಿ ಸರ್. ಅವ್ರದ್ದು ತರತರ ಚಿನ್ನದ ಚಂಬ ಆದ್ರೂ ತಗೊಂಬರಕ್ ಹೇಳಿ ಮೋದಿ ಕಡೆ. ಸಾಲ ಮಾಡಿ ಅವ್ರ ಶಿಕ್ಷಕರ ಬಗ್ಗೆ ಮಾತಾಡ್ತಾರಲ್ಲ, 16,000 ಇವಾಗ ನೇಮಕಾತಿ ಮಾಡಿದ್ದಾರೆ. ಮತ್ತೆ 800 KPSC ಮಾಡಿದ್ದಾರೆ. ಅದ್ರ ಬಜೆಟ್ ಸರಿಯಾಗಿ ನೋಡಿ ಬಜೆಟ್ ಸರಿಯಾಗಿ ಓದಿ. ಶಿಕ್ಷಕರಿಗೆ ಇವ್ರು ಇಷ್ಟೊತ್ತು SC DSP ಬಗ್ಗೆ ಮಾತಾಡ್ತಾ ಇದ್ರು. ಬೊಮ್ಮಾಯಿ ಸರ್ಕಾರದಲ್ಲಿ ಎಷ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವಸತಿ ನಿಲಯಗಳಿದ್ದು, ಇವಾಗ ಎಷ್ಟು ಅನುಮೋದನೆ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಬಜೆಟ್ ನೋಡ್ಕೊಂಡ್ ಬನ್ನಿ. ಮತ್ತೆ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಂತ ಒಂದು ಪೌಷ್ಟಿಕ ಆಹಾರ, ಒಂದು ದಿನದ ಒಂದು ಜೈಲಲ್ಲಿ ಕೊಡುವಂತ ಕೈದಿಗಿಂತ ವಿದ್ಯಾರ್ಥಿ ಕಡಿಮೆ ಕೊಡ್ತಾ ಇದ್ರು ಅಂತ ಇವರೇ ಆರೋಪ ಮಾಡ್ತಾರೆ, ಇವರೇ ಪ್ರತಿಭಟನೆ ಮಾಡ್ತಾರೆ. ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಮಾತನಾಡ್ತಾ ಇದ್ದಾರೆ ಹೇಳ್ಬೇಕಂದ್ರೆ ಮೇಡಮ್? ಮಾಡಲಾಗುತ್ತಿದೆ ಅಷ್ಟೇ, ಬರೀ ಘೋಷಣೆ ಮಾತ್ರ, ಬೇರೆ ಏನಿಲ್ಲ. ಇವಾಗ ಇಷ್ಟೊತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ರಸ್ತೆಗಳು, ರೈಲ್ವೆಗಳು, ಏರ್ಪೋರ್ಟ್ಗಳು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆ. ಇವರು ಏನ್ ಮಾಡಿದ್ದಾರೆ? ಸ್ಯಾಲರಿ ಕೊಡಕ್ಕೂ ಸಾಲ ಮಾಡ್ತಾ ಇದ್ದಾರೆ. 45,000 ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದಾರೆ. ಇವರು 15,000 ಶಿಕ್ಷಕರನ್ನ ನೀವಿದ್ದಾಗ ಒಂದು 2 ಲಕ್ಷ ತೆರೆದ್ರ ಸರ್. ಇವರು ಕೋಟಿ ಮಾತಾಡ್ತಾರಲ್ಲ, ಯಾವ ಸರ್ಕಾರ ಇದ್ದಾಗ ಇದು ಉದ್ಧಾರಕ್ಕಾಗಿದೆ, ಯಾವ ಸರ್ಕಾರ ಇವಾಗ ಬಂದು ಯಾರು ಉದ್ಧಾರ ಮಾಡಿಲ್ಲ. ಸತ್ಯ ಹೇಳಿದ್ರೆ ನೀವು ಬಿಜೆಪಿ ಆಗಿದ್ರು ಸರ್. ಈ ಬಜೆಟ್ ಏನಾಗಿದೆ ಅಂತಂದ್ರೆ, ರಾಜ್ಯದ ಬಜೆಟ್ ಕನ್ನಡಿಗರ ಬಜೆಟ್ ಆಗಿರ್ಬೇಕಾಗಿತ್ತು, ಆದ್ರೆ ಇವತ್ತು ಬ್ರದರ್ಸ್ ಬಜೆಟ್ ಆಗಿದೆ. ಇವಾಗ ಅವರು ಹೋದ ವಾರದಲ್ಲಿ ಹೇಳಿದ್ರು ಏನು 56,000 ಉದ್ಯೋಗ ಅವಕಾಶ ಮಾಡ್ಕೊಡ್ತೀವಿ ಅಂತ. ಆದ್ರೆ ಈ ಬಜೆಟ್ ಅಲ್ಲಿ ₹1 ಆದ್ರೂ ಅದಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಏನಾದ್ರು ಎಲ್ಲಾದ್ರೂ ಕೊಟ್ಟಿದಾರ? ಇಲ್ಲ. ಆದ್ರೆ ಅಲ್ಪಸಂಖ್ಯಾತರಿಗೆ ಉದ್ಯೋಗ ಅವಕಾಶ ಮಾಡ್ಕೊಡ್ತೀವಿ, ಹುದ್ದೆಗಳನ್ನ ಅಲ್ಪಸಂಖ್ಯಾತರಿಗೆ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ವಿಷಯಕ್ಕೆ ನೀವೇ ಪ್ರಶ್ನೆ ಮಾಡಿ. ಎಸ್ ಸರ್, ಪ್ರಶ್ನೆ ಮಾಡಿ ಅಂತ ಸರ್. ನೋಡಿ, ಅಲ್ಪಸಂಖ್ಯಾತರು ಹೇಳ್ತಾ ಇದ್ದಾರೆ. ಅಲ್ಪಸಂಖ್ಯಾತರು 15% 16% ಇದ್ದಾರೆ. 15% 16 ಅವ್ರಿಗೆ ಕೊಟ್ಟಿರೋದು ಎಷ್ಟು? 4,500 ಕೋಟಿ. ಅವ್ರು ಕೊಡ್ಬೇಕಾಗಿರೋದು ಎಷ್ಟು? 15,000 ಕೋಟಿ. ಅವ್ರಿಗೆ 4,500 1% ಆಗ್ಲಿಲ್ಲಪ್ಪ, 1% ಆಗ್ಲಿಲ್ಲ. ಈಗ ಇವ್ರಿಗೆ ಯಾಕೆ ಅಷ್ಟು ಹೊಟ್ಟೆ ಕಿಚ್ಚು? ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡೋದು ಕೇಳಿ, ಒಳ್ಳೆ ಕೆಲಸ ಆಗ್ತದೆ ಸರ್. ಈಗ ನೋಡಿ ಸರ್, ಈಗ ಒಂದೊಂದು ನಿಗಮಗಳಿರುತ್ತೆ, ಮೇಲ್ವರ್ಗ ಕೆಳವರ್ಗ ಎಲ್ಲ ನಿಗಮಕ್ಕೆ ಏನು ಫಂಡ್ ಅಲ್ಲ ಸರ್, ಫಂಡ್ ಏನ್ ಎತ್ತಿಕ್ತಾರೆ ಅದನ್ನೆಲ್ಲ ಸರ್ಕಾರನೇ ತಿಂದಿ ತೆಗ್ತಿದೆ. ಜೊತೆಗೆ ನೋಡಿ, ಈಗ ಶಕ್ತಿ ಯೋಜನೆ ಸರ್, ಕಳೆದ ವರ್ಷದ್ದೇ 5,313 ಕೋಟಿ ಬಾಕಿ ಉಳಿಸಿದ್ದಾರೆ. ಅದನ್ನೇ ಕೊಡಕ್ಕೆ ರಾಜ್ಯ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ತಿರ್ಗಾ ಅದನ್ನ ಗ್ಯಾರಂಟಿ ರೂಪದಲ್ಲಿ ತಿಕ್ತಾರೆ ಸರ್. ಮೂಲ ಸಮಸ್ಯೆಗಳು ನೋಡಿ ಸರ್, ಈಗ ಬೆಂಗಳೂರಲ್ಲಿ ಹೈಯೆಸ್ಟ್ ಸರ್, 67% ಟ್ಯಾಕ್ಸ್ ಕಟ್ತೀವಿ. ಇದರಲ್ಲಿ ರಸ್ತೆ ಗುಂಡಿ ಅಭಿವೃದ್ಧಿ ಆಗಿಲ್ಲ. ಜೊತೆಗೆ ಸರ್,
ಜೊತೆಗೆ ಮೂಲ ಸಮಸ್ಯೆಗಳು ಮಳೆ ಬಂದಾಗ ಮನೆಗೆ ಚರಂಡಿ ನೀರು ನುಗ್ಗುತ್ತೆ. ಅದಕ್ಕೆ ಸರ್ಕಾರದಿಂದ ಏನಾದ್ರು ಒಂದು ಪರಿಹಾರ ಏನಾದ್ರು ಹುಡ್ಕುವಂತದ್ದು ಕಾರ್ಯದಲ್ಲಿ ವಿಫಲ ಆಗಿದೆ ರಾಜ್ಯ ಸರ್ಕಾರ. ಎಸ್ ಸರ್, ಏನೋ ಕುತೂಹಲದಿಂದ ಇದ್ದೀರಾ? ನಿನ್ನೆ ಒಂದು ತಮಾಷೆ ಮಾಡೋರೆ ಸಿದ್ದರಾಮಯ್ಯನವರು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಓಪನ್ ಮಾಡ್ತೀವಿ ಅಂತ ಬಜೆಟ್ ಅಲ್ಲಿ ಹೇಳಿದ್ರು. ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಬೆಡ್ಶೀಟ್ ಗತಿ ಇಲ್ಲ ಸರ್. 268 ಹೆರಿಗೆ ಹಾಸ್ಪಿಟ್ಲ್ ಮುಚ್ಚವ್ರೆ ಸರ್. 268 ಹೆರಿಗೆ ಹಾಸ್ಪಿಟ್ಲ್ ಇಡೀ ಕರ್ನಾಟಕದಲ್ಲಿ ಮುಚ್ಚವ್ರೆ. ಕೇಳಿ, ಅವರು ಕೇಳ್ತಾ ಇದಾರೆ, ಹೆಣ್ಮಕ್ಳು ಹೆರಿಗೆ ಆಸ್ಪತ್ರೆನೇ ಮುಚ್ಚಿಬಿಟ್ಟಿದ್ದೀರ. ಅವ್ರಿಗೆ ಏನ್ ನೈತಿಕತೆ ಇದೆ? ಕರೋನಾ ಅಲ್ಲಿ ಎಡದ ಮೇಲೆ ಹಣ ಹೊಡೆದ್ರು, ಕರೋನಾ ಅಲ್ಲಿ ಬೆಡ್ ಮೇಲೆ ಹಣ ಹೊಡೆದ್ರು, ಕರೋನಾ ಇಂಜೆಕ್ಷನ್ ಅಲ್ಲಿ ದುಡ್ಡು ಹೊಡೆದ್ರು, ಟೋಟಲ್ ಆಗಿ ಕರೋನಾ ಅಲ್ಲಿ ಎಡದ ಮೇಲೆ ಹಣ ಹೊಡೆದಂತ ಎಲ್ಲ ಇವರು ನಾವು ಕೇಳಿದಕ್ಕೆ ಏನು ಹೇಳಲ್ಲ, ಬೇರೆ ಬೇರೆ ರೀಲ್ ಬಿಡ್ತಾರೆ. ಸ್ಕೂಲು ಶಾಲೆ ಯಾವುದೋ ಶಾಲೆ ಕಟ್ತಾ ಇದೀವಿ 800 ಶಾಲೆ ಅಂದ್ರೆ ಸರ್, ಶೂ ಸಾಕ್ಸ್ ಕೊಡ್ಸೋಕೆ ಕಾಸಿಲ್ಲ ಸರ್. ದಾನಿಗಳ ಹತ್ರ ಬೇಡ್ತಾವ್ರೆ, ಶೂ ಸಾಕ್ಸ್ ಕೊಡ್ಸಕ್ ದುಡ್ಡಿಲ್ಲ. ಅವ್ರಿಗೆ ಮಾಹಿತಿ ಕೊರತೆ ಇದೆ ಅಂತ ಅನ್ಕೊಂಡಿದೀನಿ. ಸುಮ್ನೆ ಇರಪ್ಪ ನೀವೆಲ್ಲ ಏನೇನ್ ಮಾಡಿದ್ರಿ? ನಮ್ಮ ಹತ್ರನೂ ಲಿಸ್ಟ್ ಇದೆ, ಬರ್ತೀರಾ? ಕೊಡ್ತೀನಿ. ನನ್ನ ಹತ್ರನೂ ಲಿಸ್ಟ್ ಇದೆ, ಕೊಡ್ತೀನಿ, ಬರ್ತೀರಾ? ಸುಮ್ನೆ ಮಾತಾಡೋದಲ್ಲ. ನಿಮ್ಮ ವಾಟ್ಸ್ಆಪ್ ಯೂನಿವರ್ಸಿಟಿ ಬಿಟ್ಟು ರಿಯಾಲಿಟಿ ಮಾತಾಡಿ. ನಿಮ್ಗೆ ಏನ್ ಗೊತ್ತಿದೆ? ಏನ್ ಗೊತ್ತಿದೆ? ಎಲ್ಲಿ ಬೆಂಗಳೂರಲ್ಲಿ ಎಷ್ಟು ಒಳ್ಳೆ ರಸ್ತೆಗಳಾಗಿದೆ ಗೊತ್ತಾ ನಿಮ್ಗೆ? 3 ವರ್ಷದಲ್ಲಿ ಮೇಡಮ್ ಪಕ್ಕದಲ್ಲಿರೋ ರಸ್ತೆ ನೋಡಿ ಮೇಡಮ್, ಅಲ್ಲಿ ಕಾಣಿಸುತ್ತೆ ಬ್ರ್ಯಾಂಡ್ ಬೆಂಗಳೂರು ಕಾಣಿಸುತ್ತೆ. ನಾಚಿಕೆ ಆಗ್ಬೇಕು, DK ಶಿವಕುಮಾರ್ಗೆ ನಾಚಿಕೆ ಆಗ್ಬೇಕು ಸರ್. ನಮ್ಮ ಇದ್ರಲ್ಲಿ ಇವ್ರು ಗುಂಡಿ ಬಗ್ಗೆ ಮಾತಾಡ್ತಾರೆ. ಇವ್ರು ಸರ್ಕಾರದಲ್ಲಿ ಬಾವಿನೇ ಬಿದ್ದಿತ್ತು, ರೋಡ್ಗಳಲ್ಲಿ ಬಾವಿಗಳಾಗಿತ್ತು. ಇವರು ಬ್ರದರ್ಸ್ ಅಂತ ಮಾತಾಡ್ತಾರೆ. ಇವತ್ತಿನ ದಿವಸ ಮುಸ್ಲಿಂ ಅವರು ಟ್ಯಾಕ್ಸ್ ಕಟ್ತಾರೆ ಸರ್. ಮಲ್ಟಿ ಸ್ಪೆಷಾಲಿಟಿ ಅಂತ ಹೇಳ್ತಾ ಇದ್ದೀರಲ್ಲ, CV ರಾಮ ಒಂದು ಎಕ್ಸಾಂಪಲ್. ಮಲ್ಟಿ ಸ್ಪೆಷಾಲಿಟಿ ಆಗಿದೆ, ಬಂದು ಬರೀ ಚೆಕಪ್ ಮಾಡಿಸ್ತೀನಿ ನಾನೇ. ಹಬ್ಬ ಮಾಡಬಾರ್ದು. ಹೆರಿಗೆ ಹಾಸ್ಪಿಟ್ಲ್ ಮುಚ್ಚಿದೆ ಅಂತ ಹೇಳಿದ್ರೆ ಇವ್ರಿಗೆ ಕಣ್ಣು ಕೂಡ ಆಗಿದೆ. ದಯವಿಟ್ಟು ನೀವು ವಾಹಿನಿಯವರೇ ಬರ್ರಿ, ರಿಯಾಲಿಟಿ ಚೆಕ್ ಮಾಡಿ. ಇದೇ ಬಿಜೆಪಿ ಕಾರ್ಯಕರ್ತರು ಕರ್ಕೊಂಬನ್ನಿ, ಸುಳ್ಳು ಆರೋಪ ಅನ್ನೋದು ಸಾಬೀತಾಗುತ್ತೆ. ಬನ್ನಿ ಸರ್. ವಿಕ್ಟೋರಿಯಾ ಹೆರಿಗೆ ಆಸ್ಪತ್ರೆ ಕ್ಲೋಸ್ ಮಾಡಿದ್ದಾರೆ ಅಂತ IVF ಸೆಂಟರ್ ನ ಓಪನ್ ಮಾಡಿದೀವಿ, ಪ್ಲಸ್ ಗ್ಯಾಸ್ಟ್ರೋ ಇಂಟರ್ನಾಲಜಿನ ಎಕ್ಸ್ಪಾನ್ಷನ್ ಮಾಡಿದೀವಿ. ಅದ್ರ ಜೊತೆಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ನ 30 ರಿಂದ 40 ಲಕ್ಷ ರೂಪಾಯಿಯಲ್ಲಿ ನಾವು ಮಾಡುವುದರಲ್ಲಿ ವಾಣಿ ವಿಲಾಸಲ್ಲಿ ಯಶಸ್ವಿಯಾಗಿದ್ದೇವೆ. ಅದರಲ್ಲಿ ಜೊತೆಗೆ ಮಾಡರ್ನ್ ಲಾಂಡ್ರಿನ ಮಾಡ್ತಾ ಇದೀವಿ. ನಾವು ಅತ್ಯಾಧುನಿಕ ಸೇವೆಯನ್ನ ವಿಕ್ಟೋರಿಯಾ ಕೊಡ್ತಾ ಇದೀವಿ. ಅವರು ಏನೋ ಮಾತಾಡಬೇಕು ಅಂತ ದೃಷ್ಟಿ ಮಾಡೋದಲ್ಲ ಸರ್. ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಜನಪರವಾದಂತ ಬಜೆಟ್ ನ ಕೊಟ್ಟಿದೆ. ಜನರಿಗೋಸ್ಕರ ಮಿಡಿಯುವಂತ ಬಜೆಟ್ ನ ಮಾತ್ರ ಕೊಡೋದು ನಾವು. ಈಗ ಪಂಚ ಗ್ಯಾರಂಟಿಗಳ ಬಗ್ಗೆ ನಾನು ಅವಾಗೆ ಒಂದೆರಡು ಮಾತು ಹೇಳಿದ್ದೆ. ಪಂಚ ಗ್ಯಾರಂಟಿಗಳ ಬಗ್ಗೆ, ಆ ಪಂಚ ಗ್ಯಾರಂಟಿಗಳಿಂದ ಆಗ್ತಿರುವಂತ ಆರ್ಥಿಕ ಅನುಕೂಲಗಳ ಬಗ್ಗೆ ಬಿಜೆಪಿಯವರಿಗೆ ಕಿಂಚಿತ್ತು ಕೂಡ ಜ್ಞಾನ ಇಲ್ಲ. ಅದು ಎಷ್ಟು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ತಾ ಇದೆ, ಮಹಿಳೆಯರನ್ನ ಸಶಕ್ತರಾಗಿ ಮಾಡ್ತಾ ಇದೆ, ಸುಸ್ಥಿರವಾಗಿ ಮಾಡ್ತಾ ಇದೆ ಅಂತ ಅದು ನಮಗ್ ಮಾತ್ರ ಗೊತ್ತು, ಜನರಿಗೆ ಮಾತ್ರ ಗೊತ್ತು. ಪಂಚ ಗ್ಯಾರಂಟಿದಲ್ಲಿ ಒಂದಾದ ಯುವ ನಿಧಿ ಇವತ್ತು ನುಡಿದಂತೆ ನಡೀತೀವಿ ಅನ್ನೋ ಕಾಂಗ್ರೆಸ್ ಸರ್ಕಾರ ಇವತ್ತು ಅದು ಹೊಗೆ ಹಾಕೊಂಡು ಯುವ ನಿಧಿ ಯುವಕರಿಗೆ ಚಿಪ್ ಕೊಟ್ಟಿದೆ. ಕರಾವಳಿಯ ಅವಿಭಜಿತ ದಕ್ಷಿಣ ಕನ್ನಡ ಹೈಯೆಸ್ಟ್ ಟ್ಯಾಕ್ಸ್ ಪೇಬಲ್ ಅಲ್ಲಿ 2ನೇ ಸ್ಥಾನದಲ್ಲಿ ಇದ್ರು ಕೂಡ ಕರಾವಳಿಗೆ ಬಿಗ್ ಝೀರೋ. ತಾರತಮ್ಯ ಯಾಕೆ? ಮಹಿಳೆಯರಿಗಾಗಿ ಈ ಬಜೆಟ್ ಅಲ್ಲಿ ಏನ್ರಿ ಕೊಟ್ಟಿದ್ದಾರೆ? ಮಹಿಳೆಯರಿಗಾಗಿ ಏನು ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾವ್ರೆ. ಮೇಡಮ್ ಅವ್ರಿಗೆ ಕೇಳಿ, ಅವರು ಸರಿಯಾಗಿ ಬಜೆಟ್ ಅಂತ ಕೇಳಿ ಸರ್. ಅಲ್ಲ, ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರ ಬಾಳು ಬೆಳೆದಿದೆ. ಸಣ್ಣ ಮತ್ತು ಅತಿ ಸಣ್ಣ ಸರ್, ಅಕ್ಕ ಪಡೆದು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲಾಂಚ್ ಮಾಡಿದ್ದಾರೆ ಸರ್. ಯುವ ನಿಧಿಗೆ ಹೊಗೆ ಹಾಕಿರೋದ್ರಿಂದನೇ ಪಾಪ ಒಂದೇ ಕಣ್ಣಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಸರ್. ರಾಜ್ಯವನ್ನು ದಿವಾಳಿ ಮಾಡಿದ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೋಡಿ, ಇದು ಜನಪರವಾದಂತಹ ಮತ್ತೆ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಕೊಡುವಂತಹ ಬಜೆಟ್ ಸರ್. ಈಗ ಬಿಜೆಪಿಯವರು ಏನಾದ್ರೂ ಮಾತಾಡ್ಬೋದು, ಬಾಯಿಗೆ ಬಂದಂಗೆ ಮಾತಾಡ್ಲಿ, ಬಟ್ ಪ್ಯಾರಾಮೀಟರ್ಸ್ ಹೇಳುತ್ತೆ ಕರ್ನಾಟಕ ಬಜೆಟ್ ನಂಬರ್ 1 ಬಜೆಟ್ ಅಂತ. ಕೇಂದ್ರದ ಬಜೆಟ್ಗೆ ಹೋಲಿಸಿದ್ರೆ ಕರ್ನಾಟಕ ಬಜೆಟ್ ಯಾವಾಗ ನಂಬರ್ 1 ಆಗಿರುತ್ತೆ, ಮುಂದುವರಿಯುತ್ತೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಪ್ರತಿಯೊಬ್ಬ ಕ್ರೀಡಾಪಟುಗೂ 5% ಮೀಸಲಾತಿ ಕೊಟ್ಟಿದ್ದಾರೆ ನೇಮಕಾತಿಗಳಲ್ಲಿ. ಇವ್ರ ಕಾಲದಲ್ಲಿ ಕೊಟ್ಟಿದ್ರ? ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಪ್ಯಾರಾ ಒಲಿಂಪಿಕ್ಸ್ ಇರ್ಬೋದು, ಒಲಿಂಪಿಕ್ಸ್ ಇರ್ಬೋದು, ಯಾವುದೇ ಕ್ರೀಡಾಕೂಟದಲ್ಲಿ ಭಾಗಿಯಾದ್ರು ಇವತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಅತಿ ಹೆಚ್ಚು ಅನುದಾನ ಮಾಡೋದ್ರ ಮೂಲಕ ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ದಕ್ಷಿಣ ಕರ್ನಾಟಕದ ಜನಪ್ರಿಯ ಬಜೆಟ್ ಈ ಸಿದ್ದರಾಮಯ್ಯನವರ ಬಜೆಟ್. ಮತ್ತೆ ಇದೇ ವಾಹಿನಿ ನಿಮೇ ಸಿದ್ದರಾಮಯ್ಯ ಬಜೆಟ್. ಕರಾವಳಿಗೆ ಮೀನುಗಾರಿಕೆದು 4,500 ಕೋಟಿ ಒನ್ ಆಫ್ ದ ಬೆಸ್ಟ್ ಬಜೆಟ್ ಸರ್. ಹಾಗೆ ನಮ್ಮ ಗ್ಯಾರಂಟಿ ಯೋಜನೆಗಳು ಇಡೀ ವಿಶ್ವದಲ್ಲೇ ನಂಬರ್ 1 ಬೆಸ್ಟ್. ಸಿದ್ದರಾಮಯ್ಯ ಅವ್ರ ಬಜೆಟ್ ಬೆಸ್ಟ್ ಬಜೆಟ್ ಆಗಿದೆ.
ಅವ್ರಿಗೆ ಸೈಜ್ ಇದು ಸಿದ್ದರಾಮಯ್ಯನವರ ವಿದಾಯ ಬಜೆಟ್, ಕಣ್ಣೀರಿನ ಬಜೆಟ್. ಬಿಜೆಪಿ ಅವರಿಗೆ ಮೋಡ ಕವಿದಿರ್ಬೇಕು. ಇದು ವಿದಾಯದ ಬಜೆಟ್ ಅಲ್ಲ, ಜನಪರವಾದಂತ ಬಜೆಟ್ ಇದು. ಇವರು ಗುಜರಾತ್ ಬಜೆಟ್ ನೀವು ಕೇಳಿದೀರಾ? 1 ಕೆಜಿ ಉಪ್ಪು, 1 ಕೆಜಿ ಕಡಲೆಕಾಯಿ. ಅಭಿವೃದ್ಧಿ ಶೂನ್ಯ ಸರ್ಕಾರ. ಕರ್ನಾಟಕದ ಜನತೆಗೆ ಚೊಂಬಾ ಚೊಂಬಾ. ಇದು ರಾಜ್ಯಕ್ಕೆ ಭಾರಿ ದೊಡ್ಡ ದುರಾದೃಷ್ಟ ಸರ್ಕಾರ ಅಂತ ಹೇಳ್ತೀನಿ. ಬಜೆಟ್ ಬಗ್ಗೆ ಕೇಳ್ಬೇಕಾದ್ರೆ ಸಾರ್ವಜನಿಕರನ್ನ ಕೇಳ್ರಿ. ರಾಜ್ಯ ಕಂಡಂತ ವೇಸ್ಟ್ ಸರ್ಕಾರ ಈ ಕಾಂಗ್ರೆಸ್. ಇದು ಟೋಪಿ ಬಜೆಟ್, ಇದು ಸಾಲಗಾರ ಬಜೆಟ್, ಗಿನ್ನಿಸ್ ರೆಕಾರ್ಡ್ ಬಜೆಟ್. ಇದು ಗಿನ್ನಿಸ್ ಯುವಕರ ಬದುಕಿಗೆ ಕೊಳ್ಳಿ ಇಟ್ಟ ಸರ್ಕಾರ. ಒಂದೇ ಸಿಎಂ 17 ಬಾರಿ ಬಜೆಟ್ ಸ್ವಾವಲಂಬಿ ಬಜೆಟ್ ಸಿದ್ದರಾಮಯ್ಯ. ಬಡವರ, ರೈತರ, ಮಹಿಳೆಯರ, ಶೋಷಿತ ವರ್ಗರ ಬಜೆಟ್ ಈ ಬಜೆಟ್. 6.5 ಕೋಟಿ ಜನರ ಆಶಾ ಕಿರಣ ಈ ಬಜೆಟ್. ಸರ್, ಗುಜರಾತ್ ರೈತರ ಬಜೆಟ್ ಜೀವನ ಹಾಳು ಮಾಡಿದೆ. ಜನಪರ ಬಜೆಟ್, ವಿರೋಧಿ ಬಜೆಟ್. ಲೂಟಿಕೋರ್ ಸರ್ಕಾರ. ಶ್ರೇಷ್ಠ ಬಜೆಟ್, ನಮ್ಮ ಬಜೆಟ್ ಶ್ರೇಷ್ಠ ಬಜೆಟ್. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.